ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇದು ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ನಮಸ್ಕಾರ. ಸಂಕಲ್ಪ ಮಾರ್ನಿಂಗ್ ಕ್ಲಾಸ್ಗೆ ಎಲ್ಲರೂ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಗುಡ್ ವೆಲ್ನೆಸ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಈ ಒಂದು ವೆಲ್ನೆಸ್ ಕ್ಲಾಸಿಗೆ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಇದುವರೆಗೂ ಸುಮಾರು ಕ್ಲಾಸಸ್ಗಳ ಮುಖಾಂತರ ಕಂಪನಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ತುಂಬ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವೆಲ್ನೆಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೆಲ್ನೆಸ್ ಅಂದರೆ ಏನು, ವೆಲ್ನೆಸ್ನ ಸ್ಕೋಪ್ ಏನು, ಯಾಕೆ ನಾವು ವೆಲ್ನೆಸ್ ಬಗ್ಗೆ ತಿಳ್ಕೋಬೇಕು, ಅದೆಲ್ಲನೂ ಕೂಡ ಪಿ ಪಿ ಟಿ ಶೇರ್ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಗುಡ್ ವೆಲ್ನೆಸ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಯಾಕೆ ನಮ್ಮ ಒಂದು ವೆಲ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಒಂದು ಮಾಹಿತಿ ನಮಗೆ ಗೊತ್ತಿರಬೇಕು. ವೆಲ್ನೆಸ್ನ ಪ್ರಾಮುಖ್ಯತೆ ಏನು ಅಂತಂದರೆ, ಇವತ್ತು 1:5 ಅಂದರೆ 5 ಜನರಲ್ಲಿ ಒಬ್ಬರಿಗೆ ರಕ್ತದ ಒತ್ತಡ ಇದೆ. ಆದರೆ ದುರದೃಷ್ಟವಶಾತ್ ಅದು ನಮಗೆ ಗೊತ್ತಿರಲ್ಲ. ಹಾಗೆಯೇ 60% ಜನರಿಗೆ ಯಾವುದೋ ಒಂದು ಕಾಯಿಲೆ ಬರೋದ್ರಲ್ಲಿದೆ, ಅಂದರೆ ಕಾಯಿಲೆ ಬರುವ ಮುನ್ಸೂಚನೆಯಲ್ಲಿದೆ, ಆದರೆ ಅದು ಅರಿವಿರಲ್ಲ ಜನಗಳಿಗೆ. ಹಾಗೇನೆ ನೋಡೋದಾದರೆ 90% ಜನರು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಕರಿತೀವಿ, ಅಂದರೆ ಇನ್ನೂ ಸಕ್ಕರೆ ಕಾಯಿಲೆಗೆ ಬಂದಿಲ್ಲ, ಬರೋ ಹಂತದಲ್ಲಿದ್ದಾರೆ. ಹಾಗೆ 90% ಜನರಿಗೆ ಕಿಡ್ನಿ ಸಂಬಂಧಿ ಕಾಯಿಲೆಗಳು ಬರಬೇಕು. ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಬರುತ್ತೆ. ಇದು ಯಾವುದು ಕೂಡ ಅವರ ಅರಿವಿಗೆ ಬಂದಿಲ್ಲ. ಇವತ್ತು ಈ ಒಂದು ವೆಲ್ನೆಸ್ ಮುಖಾಂತರ ನಾವು ಹೇಳಿಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ, ನಾವು ನೀವೆಲ್ಲ ಇವತ್ತೇನಿಲ್ಲಿ ಕುತ್ಕೊಂಡು ಕಲಿತಾ ಇದ್ದೀವಿ. ನಿಮ್ಮೆಲ್ಲರ ವೆಲ್ನೆಸ್ ಕನ್ಸಲ್ಟೆಂಟ್ಗಳಾಗಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಒಂದು ಜನಗಳು ಏನಿವತ್ತು ಅವರ ಒಂದು ಅವೇರ್ನೆಸ್ ಇಲ್ದೇನೆ, ಅಂದ್ರೆ ಅದ್ರ ಬಗ್ಗೆ ಒಂದು ಜ್ಞಾನನೇ ಇಲ್ದೇನೆ, ಮಾಹಿತಿಗಳು ಇಲ್ದೇನೆ ಏನಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಬೇಗ ಅತಿ ಕಿರಿ ವಯಸ್ಸಿನಲ್ಲೇ ಕಾಯಿಲೆಗಳಿಗೆ ಜಾರ್ತಾ ಇದ್ದಾರೆ. ನಾವು ಯಾಕೆ ವೆಲ್ನೆಸ್ನ ಚೆನ್ನಾಗಿ ಕಲಿತು ಪ್ರಮೋಟ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಇದು ನಾನು ಹೇಳಿರೋದಲ್ಲ, ಫೋರ್ಬ್ಸ್ ಇಂಡಿಯಾ ಮ್ಯಾಗ್ಝಿನ್ನ ಒಂದು ನ್ಯೂಸ್ ಆಗಿದೆ. ಅದರಿಂದ ನಾನು ಕಲೆಕ್ಟ್ ಮಾಡಿ ಇದನ್ನ ಇಲ್ಲಿ ಎಡಿಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಜ್ಞಾನ ನಮ್ಮಲ್ಲಿರಬೇಕು. ಯಾಕೆ ಇವತ್ತು ನಾವು ವೆಲ್ನೆಸ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಾಗೆ ಮುಂದೆ ನೋಡೋದಾದ್ರೆ ವೆಲ್ನೆಸ್ನ ಧ್ಯೇಯ ಏನು, ಹಾಗಾದ್ರೆ ಯಾಕೆ ಇವತ್ತು ಎಲ್ಲ ಒಂದು ಕೇವಲ ನಮ್ಮ ಮೋದಿ ಕೇರ್ ಸಂಸ್ಥೆ ಒಂದೇ ಅಲ್ಲ, ನೀವು ಯಾವುದೇ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನೋಡಿ, ಅದರಲ್ಲಿ ಸುಮಾರು ಪ್ರಾಡಕ್ಟ್ಗಳಿರ್ತವೆ. ಒಂದು ವೆಲ್ನೆಸ್ ಪ್ರಾಡಕ್ಟ್ ಆಗಿರುತ್ತೆ. ಬಿಕಾಸ್ ಆಫ್ ಇವತ್ತು ಪ್ರತಿಯೊಬ್ಬರ ಮೈಂಡಲ್ಲಿ ಇರ್ತಕ್ಕಂಥದ್ದು, ಜನಗಳಿಗೆ ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ, ಅವನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋದು ನಮಗೆ ಗೊತ್ತಾದ್ರೆ, ಜನಗಳಿಗೆ ಗೊತ್ತಾದ್ರೆ, ಖಂಡಿತ ಕಾಯಿಲೆ ಬೀಳ್ತಕ್ಕಂಥ ಅಂದ್ರೆ ರೋಗಿಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದು. ಹೃದಯ ಸಂಬಂಧಿ ಸಮಸ್ಯೆಗಳು ಹೇಗೆ ಬರ್ತವೆ, ಹೇಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತವೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅನ್ನೋದು ಗೊತ್ತಾದ್ರೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ತಡಿಬಹುದು. ಕೆಲವು ಜೀವಗಳನ್ನ ಉಳಿಸ್ಬೋದು. ಕ್ಯಾನ್ಸರ್, ಲಕ್ವ ಹೇಗೆ ಬರ್ತವೆ ಅನ್ನೋದು ಗೊತ್ತಾದ್ರೆ, ಅಥವಾ ಬರಲಿಕ್ಕೆ ಫಸ್ಟ್ ಸ್ಟೇಜ್ ಅಥವಾ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಸ್ಟಾರ್ಟಿಂಗ್ ಸಿಂಪ್ಟಮ್ಗಳು ಗೊತ್ತಾದ್ರೆ ಆ ಕ್ಯಾನ್ಸರ್ ಪೇಷಂಟ್ಸನ್ನ ನಾವು ತಡಿಬಹುದು. ಕ್ಯಾನ್ಸರ್ ಎಷ್ಟು ದೊಡ್ಡ ಕಾಯಿಲೆ ಅಂತ ಹೇಳ್ತೀವೋ ಅಷ್ಟೇ ಕಾಸ್ಟ್ಲಿ ಕಾಯಿಲೆ. ಅವ್ರು ಬಡವ ಇರಲಿ ಶ್ರೀಮಂತ ಇರಲಿ, ಲಕ್ಷಾಂತರ ರೂಗಳನ್ನ ಖರ್ಚು ಮಾಡಬೇಕಾದಂಥ ಒಂದು ಕಾಯಿಲೆ ಆಗಿದೆ. ಇವತ್ತು ನೀವು ನೋಡ್ಬೋದು, ಯಾವ ವಯಸ್ಸಿನವ್ರನ್ನೂ ಬಿಟ್ಟಿಲ್ಲ. ಯಾವುದೋ ಒಂದು ಕ್ಯಾನ್ಸರ್ ಅಂತೇಳಿ ಕೇಳ್ತಾ ಇರ್ತೀವಿ, ತುಂಬ ಕಾಮನ್ ಆಗಿದೆ. ಸುಮಾರು ನನ್ನ ಒಂದು ಚೈಲ್ಡ್ಹುಡ್ಡಲ್ಲಿ ಒಂದು 20 ವರ್ಷ ಹಿಂದೆ ಹೋದರೆ ಇವತ್ತಿನ ಏನು ಕೇಳ್ತಾ ಇದ್ದೀನಿ ಕಾಯಿಲೆಗಳ ಹೆಸರುಗಳನ್ನು ನಾನು ಯಾವುದನ್ನು ಕೇಳಿರಲಿಲ್ಲ ಸ್ನೇಹಿತರೆ. ಉಸಿರಾಟದ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತಿದ್ದಾವೆ. ಸಾಂಕ್ರಾಮಿಕ ರೋಗಗಳು ಇವಾಗ ನಾವು ಯಾರೋ ಅಷ್ಟೊಂದು ದೊಡ್ಡ ಕಾಯಿಲೆಗಳು ನೋಡಿರಲಿಲ್ಲ, ಫಸ್ಟ್ ಟೈಮ್ ನಾನು ನೋಡಿದ್ದು. ಈ ಒಂದು ಮಹಾಮಾರಿ ಅಂತ ಹೇಳ್ಬೋದು, ಪ್ಯಾಂಡಮಿಕ್ ಅಂತೇಳಿನೇ ಅನೌನ್ಸ್ ಆಯಿತು ಸರ್ಕಾರದಿಂದ, ಕರೋನಾ ಕೋವಿಡ್-19. ಇದರಿಂದ ಕೂಡ ಸುಮಾರು ಜನ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ. ಅಂದರೆ ಈ ಒಂದು ವೆಲ್ನೆಸ್
ನಾವು ಸರಿಯಾಗಿ ತಿಳಿದುಕೊಂಡು ನನ್ನ ಸಮಾಜಕ್ಕೆ ಅಥವಾ ನನ್ನ ಹತ್ತಿರದವರಿಗೆ ಸರಿಯಾಗಿ ನಾನು ಪ್ರಮೋಟ್ ಮಾಡಿದ್ದೆ ಆದರೆ ಸೊ ಇವೆಲ್ಲವುದರಿಂದ ನನ್ನ ಪ್ರೀತಿ ಪಾತ್ರರನ್ನು ನಾನು ಕಾಪಾಡ್ಕೋಬಹುದು. ಇದು ಇವತ್ತಿನ ವೆಲ್ನೆಸ್ನ ಧ್ಯೇಯ ಆಗಿದೆ. ಹಾಗಾದ್ರೆ ಇಲ್ನೆಸ್ ಇಂಡಸ್ಟ್ರಿಗೂ ವೆಲ್ನೆಸ್ ಇಂಡಸ್ಟ್ರಿಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು? ಡಿಯರ್ ಫ್ರೆಂಡ್ಸ್, ನಾವು ಇವತ್ತು ಈ ಒಂದು ಇಂಡಸ್ಟ್ರಿಗೆ ಬರ್ಲಿಕ್ಕೆ ಮುಂಚೆ ಇದ್ದಿದ್ದು ಯಾವ ಒಂದು ಸಮಾಜದಲ್ಲಿ ಅಥವಾ ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ವಿ ಅಂತಂದ್ರೆ ಇಲ್ನೆಸ್ ಇಂಡಸ್ಟ್ರಿಗೆ ಅಡಿಕ್ಟ್ ಆಗಿದ್ವಿ. ಇವನ್ ನನ್ನಿಂದ ಸಹ ಹಿಡಿದು ನನ್ನ ಫ್ಯಾಮಿಲಿ ನಾನು ಕೂಡ ಏನಾಗಿದ್ವಿ ಅಂತಂದ್ರೆ ಇಲ್ನೆಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಇದ್ವಿ. ಸೊ ಏನಾಗಾದ್ರೆ ಇಲ್ನೆಸ್ ಇಂಡಸ್ಟ್ರಿ? ಡಿಯರ್ ಫ್ರೆಂಡ್ಸ್, ನಿಮ್ಮ ಸ್ಪೀಕರ್ಸನ್ನ ಮ್ಯೂಟ್ ಓಪನ್ ಮಾಡ್ಕೋಬೇಡಿ ದಯವಿಟ್ಟು, ಡಿಸ್ಟರ್ಬ್ ಆಗುತ್ತೆ. ಅದು ಪ್ರತಿಯೊಬ್ಬರಿಗೂ ಇವತ್ತೇನಿಲ್ಲಿ ಕೂತಿದ್ದೀರಾ, ಸೊ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇದು. ದಯವಿಟ್ಟು ಯಾರು ನಿಮ್ಮ ಸ್ಪೀಕರ್ನ ಅನ್ಮ್ಯೂಟ್ ಮಾಡ್ಕೋಬೇಡಿ. ಸೊ ಮುಂದೆ ಒಂದು ಬರುತ್ತೆ, ಅದರಲ್ಲಿ ನಾನು ಹೇಳ್ತೀನಿ, ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ ಹೇಗಿರ್ಬೇಕು ನಾವು ಅಂತೇಳಿ. ಸೊ ಇಲ್ನೆಸ್ ಇಂಡಸ್ಟ್ರಿ ಅಂತಂದ್ರೆ ನೋಡಿ, ನಮಗೆ ಕಾಯಿಲೆಗಳು ಬಂದ ನಂತರ ನಾವೇನು ಮಾಡ್ತೀವಿ? ಸೊ ಆಸ್ಪತ್ರೆಗಳಿಗೆ ಹೋಗ್ತೀವಿ, ಡಾಕ್ಟರ್ನ ಭೇಟಿ ಆಗ್ತೀವಿ, ಮತ್ತೆ ಮೆಡಿಸಿನ್ಸ್ಗಳನ್ನ ತಗೋತಾ ಇದ್ದೀವಿ. ಸೊ ಇದು ಇಲ್ನೆಸ್ ಇಂಡಸ್ಟ್ರಿ. ಅಂದ್ರೆ ಕಾಯಿಲೆ ಬಂದ ನಂತರ ನಮಗೆ ಪರಿಚಯ ಆಗತ್ತೆ. ಜೊತೆಗೆ ಸೊ ಏನು ಸಮಸ್ಯೆ ಬಂದಿರುತ್ತೆ ಆ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಮೆಡಿಸಿನ್ ಮುಖಾಂತರ ಸಿಗ್ತಾ ಇದೆ. ನೀವೆಲ್ಲೇ ಹೋಗಿ, ಯಾರ ಹತ್ರನೇ ಹೋಗಿ, ಅವರು ನೀವು ಹೇಳಿರೋ ಸಮಸ್ಯೆಗೆ ಪರಿಹಾರ ಏನು ಕೊಡಬೇಕು ಆ ಒಂದು ಮೆಡಿಸಿನ್ನ ಕೊಟ್ಟು ಕಳಿಸ್ತಾರೋ ಹೊರತು ಬೇರೆ ಇನ್ನು ಯಾವ ಎಕ್ಸ್ಟ್ರಾ ಟಿಪ್ಸ್ ನಿಮಗೆ ಸಿಗಲ್ಲ. ಕಾಯಿಲೆ ಬರದೇ ಇರೋ ರೀತಿ ನೀನು ಹೇಗೆ ಇರಬೇಕು ಅಂತೇಳಿ ಯಾರು ಕೂಡ ನಿಮಗೆ ಹೇಳೋಷ್ಟು ಪುರ್ಸೊತ್ತು ಅವ್ರಿಗಿಲ್ಲ. ಜೊತೆಗೆ ಪದೇ ಪದೇ ನೀವು ಡಾಕ್ಟರ್ನ ಭೇಟಿ ಮಾಡ್ತಾ ಇರಬೇಕು. ಸೊ ನಮ್ಮ ಒಂದು ಸಮಯ, ನಮ್ಮ ಒಂದು ಹಣ ಸೊ ಅಲ್ಲಿ ಎಷ್ಟು ಪೋಲಾಗುತ್ತೆ. ಸೊ ಇದೆಲ್ಲ ಇಲ್ನೆಸ್ ಇಂಡಸ್ಟ್ರಿಲಿ ಬರ್ತಕ್ಕಂಥದ್ದು. ಉದಾಹರಣೆಗೆ BP, ಶುಗರ್ ಈ ಥರದ್ದು ಏನಾದ್ರು ಡಿಸೀಸ್, ಸೊ ಇದನ್ನ ಕಾಯಿಲೆ ಅನ್ನಲ್ಲ, ನಮ್ಮ ಒಂದು ದೇಹದಲ್ಲಿ ಆಗ್ತಕ್ಕಂಥ ಸೊ ವೇರಿಯೇಷನ್, ಬದಲಾವಣೆ. ಸೊ ಏನು ಒಂದು ನಾರ್ಮಲ್ ರೇಂಜಲ್ಲಿ ಇರಬೇಕು ಅದು ಏನಾಗುತ್ತೆ, ಸೊ ಒಂದು ಹೈ ಆಗ್ಬೋದು ಅಥವಾ ಲೋ ಆಗ್ಬೋದು, ವ್ಯತ್ಯಾಸ ಆಗ್ಬೋದು. ಸೊ ಇದು ಆದರೆ ನಾವೆಲ್ಲ ಕೇಳಿದ್ದೀವಿ, ಸೊ ಜೀವನ ಪರ್ಯಂತ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಮೆಡಿಸಿನ್ಗೆ ಅಡಿಕ್ಟ್ ಆಗ್ತೀವಿ. ಸೊ ಈ ಒಂದು ಮೆಡಿಸಿನ್ಗಳಿಂದ ಜೀವನ ಪರ್ಯಂತ ನಾವೇನು ಸೇವಿಸ್ತೀವಿ ಅದರಿಂದ ನಮಗೆ ಮತ್ತೆ ಸೈಡ್ ಎಫೆಕ್ಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಅದರಿಂದ ಮತ್ತಿನ್ನೇನೋ ಸಮಸ್ಯೆ ಬರುತ್ತೆ. ಸೊ ಏನಿದು ಸೈಡ್ ಎಫೆಕ್ಟ್ಸ್ ಇದನ್ನು ಕೂಡ ಮುಂದೆ ಡಿಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಹಾಗೇನೆ ನಮ್ಮ ಒಂದು ಇಂಡಸ್ಟ್ರಿಗೆ ಬಂದರೆ ರಿಯಲಿ ನಾನಿವತ್ತು ನನಗೆ ಅವಕಾಶ ಕೊಟ್ಟಂತ ನನ್ನ ಗ್ರೇಟ್ ಅಪ್ಲೈನ್ ಲೋಕೇಶ್ ಸರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಈ ಒಂದು ವೆಲ್ನೆಸ್ ಇಂಡಸ್ಟ್ರಿನ ನನಗೆ ಪರಿಚಯ ಮಾಡಿದ್ದಾರೆ. ರಿಯಲಿ ನಾವೆಲ್ಲರೂ ಇವತ್ತೇನು ಕೂತಿದ್ದೀವಿ, ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಬೇಕು, ನಿಮ್ಮ ಅಪ್ಲೈನ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಸಮೀರ್ ಸರ್ರಿಗೆ ಭಾರತವನ್ನು ಆರೋಗ್ಯ ಭಾರತವನ್ನಾಗಿ ಮಾಡಬೇಕು, ಸದೃಢ ಭಾರತವನ್ನಾಗಿ ಮಾಡಬೇಕು ಅಂತೇಳಿ ಸೊ ವೆಲ್ನೆಸ್ಸನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಕಾಯಿಲೆಗಳೇ ಬರದಂತೆ ತಡೆಯುವಂಥ ಒಂದು ಇಂಡಸ್ಟ್ರಿಯನ್ನು ವೆಲ್ನೆಸ್ ಇಂಡಸ್ಟ್ರಿ ಅಂತೇಳಿ ಕರಿತೀವಿ. ಜೊತೆಗೆ ಅದೆಷ್ಟೋ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಇವತ್ತು ಸಿಗ್ತಾ ಇದೆ. ಸೊ ಏನಿವತ್ತು ನಾವು ಅಲೋಪತಿ ಮೆಡಿಸಿನ್ಸ್ ತಗೋತಾ ಇದ್ದೀವಿ, ಅಲ್ಲಿ ಶಾಶ್ವತ ಪರಿಹಾರಗಳಿಲ್ಲ. ಆದರೆ ಸೊ ನಮ್ಮ ಒಂದು ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಏನು ಆಯುರ್ವೇದ ಮೂಲದಿಂದ ನಮಗೆ ಪದಾರ್ಥಗಳು ಸಿಗ್ತಾ ಇದ್ದಾವೆ, ಇದ್ರ ಮುಖಾಂತರ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಶಾಶ್ವತವಾಗಿ ಪರಿಹಾರ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಸೊ ಜೊತೆಗೆ ಪೂರ್ತಿ ಪರಿವಾರವನ್ನು ಇವತ್ತು ನೋಡಿ, ನಾನು ಒಬ್ಬ ವೆಲ್ನೆಸ್ ಕನ್ಸಲ್ಟೆಂಟ್ ಆಗಿರೋದಕ್ಕೆ ನನ್ನ ಪರಿವಾರವನ್ನು ನಾನು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಹಾಗೇನೆ ಸೊ ನೀವು ಈ ಒಂದು ಜ್ಞಾನವನ್ನು ಪಡೆದುಕೊಂಡ್ರೆ ಸೊ ಈ ಒಂದು ಇಂಡಸ್ಟ್ರಿ ಮುಖಾಂತರ ನೀವೊಬ್ಬರೇ ಅಲ್ಲ, ನಿಮ್ಮ ಇಡೀ ಪರಿವಾರವನ್ನು ನೀವು ಆರೋಗ್ಯವಾಗಿಟ್ಕೋಬಹುದು. ಇದ್ರ ಜೊತೆಗೆ ನೀವು ಮತ್ತೊಬ್ಬರಿಗೂ ಸಹ ಆರೋಗ್ಯದ ಕಾಳಜಿಯನ್ನು ಹೇಳ್ಕೊಡ್ಬೋದು. ಸೊ ತಮ್ಮ ಕನಸುಗಳನ್ನು ಇನ್ನೊಬ್ಬರ ಒಂದು ಖುಷಿ, ಸಂತೋಷ ಅಥವಾ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೆ ಸೊ ನಿಮ್ಮ ಕನಸುಗಳನ್ನು ನೆರವೇರಿಸ್ಕೋಬೋದು. ಇಂಥ ಒಂದು ಸೂಪರ್ ವೇದಿಕೆ. ಜೊತೆಗೆ ಕೇವಲ ಸಮಸ್ಯೆಗಳನ್ನು ಮಾತ್ರ ಸರಿಪಡಿಸೋದಷ್ಟೇ ಅಲ್ಲ, ಯಾವುದೇ ರೀತಿ
ಸೈಡ್ ಎಫೆಕ್ಟ್ಸ್ ನಮ್ಮ ಒಂದು ವೆಲ್ನೆಸ್ ಇಂಡಸ್ಟ್ರಿಯ ಪ್ರಾಡಕ್ಟ್ಸ್ಗಳಿಂದ ಆಗಲ್ಲ. ಸುಮಾರು ಜನ ಕ್ವಶನ್ ಕೇಳ್ತಾ ಇರ್ತಾರೆ, ಈಗ ಏನೋ ಒಂದು ತಗೋತಾ ಇದ್ದೀವಿ, ಇದ್ರ ಜೊತೆ ತಗೋಬಿಟ್ರೆ. ನಿಜವಾಗ್ಲೂ ಇದಕ್ಕೆಲ್ಲ ನಿಮಗೆ ಕರೆಕ್ಟಾಗಿ ಅರ್ಥ ಮಾಡಿಸಿ ಅದು ಏನು ಸೈಡ್ ಎಫೆಕ್ಟ್ಸ್ ನಮ್ಮ ಪದಾರ್ಥ ಯಾಕಾಗಲ್ಲ ಖಂಡಿತವಾಗ್ಲೂ ನಿಮಗೆ ಮುಂದೆ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಮುಂದೆ ನೋಡೋಣ. ವೆಲ್ನೆಸ್ ಇಂಡಸ್ಟ್ರಿಯ ಸ್ಕೋಪ್ ನೋಡಿದ್ದೀವಿ, ಹಾಗೆಯೇ ಇಲ್ನೆಸ್ ಇಂಡಸ್ಟ್ರಿಗೂ ನಮ್ಮ ಒಂದು ವೆಲ್ನೆಸ್ ಇಂಡಸ್ಟ್ರಿಗೂ ಡಿಫ್ರೆನ್ಸ್ ನೋಡಿದ್ವಿ. ವೆಲ್ನೆಸ್ ಅಂದರೆ ಏನಾಗಾದ್ರೆ, ಸೊ ಏನು ನಾವು ಆರೋಗ್ಯವಾಗಿರ್ತೀವಿ, ಆರೋಗ್ಯವಾಗಿರೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳನ್ನು ಜವಾಬ್ದಾರಿಗಳನ್ನು ಪೂರೈಸಿಕೊಂಡು ಉತ್ತಮ ಜೀವನ ಶೈಲಿಯೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುವುದು. ಸೊ ಇದು ವೆಲ್ನೆಸ್ ಅಂದರೆ ನಾವು ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಕ್ಷೇಮವಾಗಿದ್ದೀವಿ ಅಂತ ಹೇಳ್ಬೇಕಂತಂದ್ರೆ ಇದೆಲ್ಲ ನಮ್ಮ ಜೀವನದಲ್ಲಿ ಇರಬೇಕು. ಆಗ ನಾವು ಚೆನ್ನಾಗಿದ್ದೀವಿ ಅಂತೇಳಿ ಅರ್ಥ ಆಗತ್ತೆ. ಹಾಗಾದರೆ WHO ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಏನು ಹೇಳ್ತಾ ಇದೆ WHO ನೋಡೋಣ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ವ್ಯಾಖ್ಯಾನ ಹೇಳ್ತಾ ಇದೆ, ಸೊ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ, ವೆಲ್ನೆಸ್ಸನ್ನು ಸಾಧಿಸಿದಾನೆ ಅಂತಂದರೆ ಈ ಒಂದು 8 ಅಂಶಗಳು ಅವನ ಒಂದು ಜೀವನದಲ್ಲಿ ತುಂಬ ಮುಖ್ಯ ಆಗ್ತವೆ. ಸೊ ಏನೇನದು? ಮೊದಲನೇದಾಗಿ ಆಧ್ಯಾತ್ಮಿಕವಾಗಿ ಸ್ವಸ್ಥರಾಗಿರ್ಬೇಕು ನಾವು. ಸೊ ಏನು ಆಧ್ಯಾತ್ಮಿಕತೆ ಅಂತಂದರೆ, ಸೊ ನಾವು ನಮ್ಮ ಒಂದು ಆತ್ಮ ಉನ್ನತಿಗೆ, ಜ್ಞಾನಕ್ಕೆ, ಸಾಕ್ಷಾತ್ಕಾರಕ್ಕೆ ನಮ್ಮ ಶರೀರ, ನಮ್ಮ ಮನಸ್ಸು, ಬುದ್ಧಿ, ಆತ್ಮ ಹಾಗೂ ಅತೀಂದ್ರಿಯಗಳನ್ನು ನಿಯಂತ್ರಿಸುವುದರೊಂದಿಗೆ ಶಾರೀರಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ತಕ್ಕಂಥ ಒಂದು ಕ್ರಿಯೆ. ಸೊ ಆಧ್ಯಾತ್ಮಿಕವಾಗಿ ಚೆನ್ನಾಗಿರ್ಲಿಕ್ಕೆ ಬೇಕಾದಂಥ ಒಂದು ಬೆಸ್ಟು ಸೊಲ್ಯೂಷನ್ ಅಂತಂದರೆ ಧ್ಯಾನ. ಸೊ ಧ್ಯಾನ ಮಾಡಬೇಕಾದ್ರೆ ಏನು ಮಾಡಬೇಕು? ಸೊ ನಮ್ಮ ಒಂದು ಶರೀರವನ್ನು ಫಸ್ಟು ನಿಷ್ಕ್ರಿಯಗೊಳಿಸ್ಬೇಕಂದ್ರೆ ಯಾವುದೇ ರೀತಿ ಚಲನೆಗಳಿಲ್ದಂಗೆ ಕೂತ್ಕೊಂಡು, ನೀವು ಟೇಬಲ್ ಮೇಲೆ ಕೂತ್ಕೋತೀರಾ, ಚೇರ್ ಮೇಲೆ ಕೂತ್ಕೋತೀರಾ, ನೆಲದ ಮೇಲೆ ಕೂತ್ಕೋತೀರಾ, ಸೊ ನಿಮಗೆ ಬಿಟ್ಟಿದ್ದು. ಸೊ ನೀವು ಒಳ್ಳೆ ಒಂದು ಪೊಸಿಷನಲ್ಲಿ, ರೆಸ್ಟ್ ಪೊಸಿಷನಲ್ಲಿ ಕೂತ್ಕೊಂಡು, ಸೊ ಯಾವ ರೀತಿ ಧ್ಯಾನ ಮಾಡಬೇಕು, ಎಷ್ಟು ನಿಮಿಷ ಮಾಡಬೇಕು? ಸೊ ಶಾಂತವಾಗಿರಬೇಕು ಪ್ರದೇಶ, ಹೊರಗಡೆನೂ ಸೌಂಡ್ ಇರಬಾರ್ದು, ಒಳಗಡೆನೂ ಸೌಂಡ್ ಇರಬಾರ್ದು. ಸೊ ಕುಳಿತುಕೊಂಡು ನಿಮ್ಮ ವಯಸ್ಸೇನಿದೆ, ವಯಸ್ಸಿಗೆ 1 ನಿಮಿಷದಂತೆ. ಸೊ ನಾವು 30-35 ವರ್ಷ ಅಂದರೆ 35 ನಿಮಿಷ ಪ್ರತಿದಿನ ನಾವು ಧ್ಯಾನ ಮಾಡಿದ್ರೆ ಖಂಡಿತವಾಗ್ಲೂ ಆಧ್ಯಾತ್ಮಿಕ ಒಂದು ಸ್ವಾಸ್ಥ್ಯವನ್ನು ಪಡಿಬಹುದು. ಸೊ ಮಾಡಬೇಕಾದ್ರೆ ಏನು ಮಾಡಬೇಕು? ಸೊ ಯಾವ ದೇವರ ಹಾಡು ಬೇಡ, ಏನೂ ನಾವು ಒಳಗಡೆ ಗುಣಗಿಸೋದು ಬೇಡ, ಕೇವಲ ಕಣ್ಮುಚ್ಚಿ ನಮ್ಮ ಒಂದು ಬ್ರೀತ್, ಉಸಿರಾಟ ಏನಿದೆ ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಬೇರೆ ಎಲ್ಲ ಆಲೋಚನೆಗಳನ್ನು, ಮನಸ್ಸಿನ ಆಲೋಚನೆಗಳನ್ನೆಲ್ಲ ಸೈಡಿಗಿಟ್ಟು, ಚಿಂತನೆಗಳನ್ನು ಸೈಡಿಗಿಟ್ಟು, ಯಾಕೆ ಅಂತಂದರೆ ಸೊ ಆಲೋಚನೆಗಳ ಜೊತೆ ಓಡ್ತಾ ಇರ್ತೀವಿ, ಇಲ್ಲಾಂದರೆ ಚಿಂತೆಗಳ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಕೂಡ ಅಲ್ಲಿಗೆ ಹೋಗ್ಬಿಡುತ್ತೆ, ನಮ್ಮ ದೇಹ ಮಾತ್ರ ಕೂತಿರುತ್ತೆ. ಆದ್ದರಿಂದ ಸೊ ಎಲ್ಲವನ್ನು ಸೈಡಿಗಿಟ್ಬಿಟ್ಟು ನಮ್ಮ ಉಸಿರಾಟನ ನಾವು ಗಮನಿಸ್ತಾ ಇದ್ದರೆ ಸೊ 1 ನಿಮಿಷ, 2 ನಿಮಿಷ, 3 ನಿಮಿಷ ಅದೆಲ್ಲ ಸೈಡಿಗೆ ಹೋಗಿ ಬರ್ತಾ ಇರ್ತವೆ ಯೋಚನೆಗಳು, ಸೈಡಿಗೆ ಹೋಗಿ ನಂತರ ನಿಮ್ಮ ಮೈಂಡು ಅಥವಾ ನಿಮ್ಮ ಮನಸ್ಸು ಆ ಒಂದು ಬ್ರೀತನ್ನ ನೋಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಪ್ರತಿದಿನ ನೀವು ಸೊ ಈ ಒಂದು ಏನು ಧ್ಯಾನ ಮಾಡ್ತೀವಿ ಅದನ್ನು ಕೂಡ ಸಾಧಿಸ್ತಾ ಬಂದರೆ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡಬೇಕಂತಿದ್ದೀವಿ, ಸೊ ಪ್ರತಿಯೊಬ್ಬರು ಇವತ್ತು ಇಲ್ಲಿ ಯಾರು ಕೂತಿದ್ದೀವಿ, ಸೊ ಎಲ್ಲರೂ ಒಂದು ದೊಡ್ಡ ಸಾಧನೆ ಕಡೆಗೆ ಹೊರಟಿದ್ದೀವಿ. ಅದನ್ನು ಮಾಡಬೇಕು ಅಂತಂದರೆ ನಮ್ಮ ದಿನನಿತ್ಯದಲ್ಲಿ ಸೊ ಈ ಒಂದು ಅಂಶ ಕೂಡ ಆ್ಯಡ್ ಆಗಬೇಕು. ಸೊ ಇದನ್ನು ಸಾಧಿಸಿದ್ರೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ನಮಗೆ ನಮ್ಮ ಒಂದು ಆತ್ಮಶಕ್ತಿಯ ಒಂದು ಅರಿವಾಗುತ್ತೆ. ಖಂಡಿತವಾಗ್ಲೂ ನಮ್ಮ ಆತ್ಮಶಕ್ತಿ ವೃದ್ಧಿಸುತ್ತೆ, ನಮ್ಮಲ್ಲಿ ದೊಡ್ಡ ಬದಲಾವಣೆಯನ್ನು ನಾವು ಕಾಣ್ಬೋದು. ನೆಕ್ಸ್ಟು ಬೌದ್ಧಿಕವಾಗಿ ನಾವು ಸ್ವಸ್ಥರಾಗಿರಬೇಕು. ಬೌದ್ಧಿಕ ಅಂತಂದರೆ ನಮ್ಮ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಸೊ ನೋಡಿ, ನಾವು ಹುಟ್ಟಾಗಿಂದ ಇಲ್ಲಿವರೆಗೂ ಒಂದಲ್ಲ ಒಂದು ಕಲಿತಾನೇ ಇದ್ದೀವಿ. ನಮ್ಮ ಮೆದುಳು ಏನಾಗಿರಬೇಕು, ಯಾವುದರಲ್ಲಾದರೂ ಹೊಸದನ್ನು ಕಲೀಲಿಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ರೆ. ಸೊ ನೋಡಿ, ಇವತ್ತು ನಾವೆಲ್ಲ ಶಾಲೆಯಲ್ಲಿ ಈ ಟೈಮಲ್ಲಿ ಎದ್ದು ಕೂತ್ಕೊಂಡು ಓದ್ತಾ ಇದ್ದಿದ್ದು, ಹೌದಲ್ವಾ? ಎಲ್ರಿಗೂ ನೆನಪಿದೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ಪೇರೆಂಟ್ಸ್ ಹೇಳ್ತಾ ಇದ್ರು, ಸೊ ಬೆಳಿಗ್ಗೆ ಬೇಗ ಇಳಿಸ್ಬಿಟ್ಟು ಓದ್ಕೊಳಪ್ಪ, ಟೆಸ್ಟ್ ಇದೆ, ಓದ್ಕೊಳಪ್ಪ, ಎಕ್ಸಾಮ್ ಇದೆ ಅಂತ ಕೂರಿಸ್ತಾ ಇದ್ರು. ಇವತ್ತು ಮತ್ತೆ ನಾವು ಎದ್ದು ಕೂತಿದ್ದೀವಿ, ಏನಕ್ಕೆ ಅಂತಂದರೆ ಮತ್ತೆ ನಾವು ಕಲೀಲಿಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ.
ಅಂದರೆ ಜೀವನದಲ್ಲಿ ಪ್ರತಿದಿನ ನಾನು ಸ್ಟೂಡೆಂಟ್ ಆಗಿರಬೇಕು. ಎವ್ರಿ ಡೇ ನನ್ನ ಡೇ ಸ್ಟಾರ್ಟ್ ಆಗೋದು ಬಂದು ಸ್ಟೂಡೆಂಟಿಂದ. ಪ್ರತಿದಿನ ನಾನು ಕಲೀಲಿಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ನನ್ನ ಒಂದು ಬುದ್ಧಿಯನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳೆಸ್ಕೋತೀನಿ, ಅದರ ಮೇಲೆ ನನ್ನ ಜೀವನ ಎಷ್ಟು ದೊಡ್ಡದಾಗಿರುತ್ತೆ ಅಥವಾ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವೇನು ಮಾಡಬೇಕು, ಹೊಸ ಹೊಸ ಕ್ರಿಯೇಟಿವಿಟಿಗಳನ್ನು, ಸೊ ಬುಕ್ಸ್ ಓದೋದಿರ್ಬೋದು, ಅಥವಾ ಬರೆಯೋದಿರ್ಬೋದು, ಪೇಂಟಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಫೋಟೋಗ್ರಫಿ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು. ಸೊ ಇವತ್ತು ನಾವು ಈ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಸೊ ಮೆಡಿಟೇಷನ್ ಮಾಡೋದಿರ್ಬೋದು, ಒಳ್ಳೊಳ್ಳೆ ಸಕ್ಸಸ್ ಸ್ಟೋರೀಸನ್ನ ಓದೋದಿರ್ಬೋದು, ಅದಾದಮೇಲೆ ನಮ್ಮ ಒಂದು ಪ್ರಾಡಕ್ಟಿವ್, ನಮ್ಮ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ತಿಳ್ಕೊಳ್ಳೋದಿರ್ಬೋದು, ಡೆಮೋಗಳನ್ನು ಮಾಡೋದಿರ್ಬೋದು, ಹೊಸ ಹೊಸ ರೀತಿಯಲ್ಲಿ ಶೈಲಿಯಲ್ಲಿ ನಮ್ಮ ಒಂದು ಪ್ರೆಸೆಂಟೇಷನನ್ನು ರೆಪ್ರೆಸೆಂಟ್ ಮಾಡೋದಿರ್ಬೋದು. ಸೊ ಈ ರೀತಿ ನಮ್ಮ ಒಂದು ಜ್ಞಾನ ವಿಕಾಸ ಆಗಬೇಕು ಅಂತಂದರೆ ಬೌದ್ಧಿಕವಾಗಿ ನಾವು ಬೆಳೀತಾ ಇರಬೇಕು. ಸೊ ಹಾಗೆಯೇ ದೈಹಿಕವಾಗಿ ಹೇಳೋದಾದರೆ, ಸೊ ಹೆಚ್ಚು ಇವತ್ತು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ನಾವು ದೈಹಿಕ ಒಂದು ಅಂದರೆ ಫಿಸಿಕಲ್ ವೆಲ್ನೆಸ್ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆನೇ ಹೆಚ್ಚಿನದಾಗಿ ಸೊ ಮುಂದಿನ ನೆಕ್ಸ್ಟು ಮಾತಾಡ್ತಾ ಹೋಗ್ತೀನಿ. ಸೊ ಇವತ್ತು ನಾನು ಏನೇ ಮಾಡಬೇಕಂದ್ರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕಾಗಿದ್ದು ನನ್ನ ಒಂದು ದೇಹ. ಇವತ್ತು ನಾನೇನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಸೊ ಇದು ಸಾಧ್ಯ ಆಗಬೇಕು ಅಂದರೂ ಕೂಡ ನನ್ನ ದೇಹ ನನಗೆ ಸರಿಯಾಗಿ ಸ್ಪಂದಿಸಬೇಕು. ಸೊ ನಾನು ಹುಟ್ಟಿದಾಗಿನಿಂದ ಕೊನೆ ಉಸಿರಿರೋವರೆಗೂ ನನ್ನ ಜೊತೆ ಯಾವಾಗಲೂ ಇರ್ತಕ್ಕಂಥ ಒಂದು ಬೆಸ್ಟ್ ಫ್ರೆಂಡ್ ಅಂತಂದರೆ ನನ್ನ ಶರೀರ. ಸೊ ಶಾರೀರಿಕ ಸ್ವಾಸ್ಥ್ಯ, ಫಿಸಿಕಲ್ ವೆಲ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಕ್ಕಿದ್ದ ಇಲ್ಲಿ ಒಂದಕ್ಕೊಂದು ಹೇಗಿರುತ್ತೆ ಅಂತಂದರೆ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ಯಾಕೆ 8 ಅಂಶಗಳಲ್ಲೂ ನಾವು ಸರ್ವೋನ್ನತವಾಗಿ ಇರಬೇಕಾಗತ್ತೆ ಅಂತಂದರೆ ಇವು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಸೊ ಒಂದನ್ನು ಬಿಟ್ಟು ಒಂದಿರಲ್ಲ. ಇವತ್ತು ಯಾರೆಲ್ಲ ಆ ರೀತಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಸಾಧಿಸಿದ್ದಾರೆ ಅಂತಂದರೆ ಅವರು ಈ 8ನ್ನ ಅವರ ಒಂದು ಜೀವನದಲ್ಲಿ ಸಾಧಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಆ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಸೊ ನಾವು ಈ ಒಂದು 8 ಅಂಶಗಳಲ್ಲಿ ಎಲ್ಲಿ ಯಾವುದನ್ನ ಮಿಸ್ ಮಾಡ್ತಾ ಇದ್ದೀವಿ, ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತ ನಮ್ಮ ಯಶಸ್ಸು ಕೂಡ ಹತ್ತಿರ ಆಗುತ್ತೆ. ಸೊ ದೈಹಿಕವಾಗಿ ಮುಂದೆ ಮಾತಾಡ್ತಾ ಹೋಗೋಣ. ಸೊ ಬೆಸ್ಟ್ ಫ್ರೆಂಡ್ ನನ್ನ ಒಂದು ದೇಹ. ಇವತ್ತು ಪ್ರತಿಯೊಂದು ಕೆಲಸ ಕಾರ್ಯ ಏನೇ ಮಾಡಬೇಕಂದ್ರೂ ಕೂಡ ಸುಖ ದುಃಖ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಕ್ಕಂಥ ನನ್ನ ದೇಹ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಹಾಗೆಯೇ ನಾನು ಇರ್ತಕ್ಕಂಥ ಪರಿಸರ, ಸೊ ಪ್ರಕೃತಿ, ಸೃಷ್ಟಿ, ನೈಸರ್ಗಿಕ, ನಿಸರ್ಗ ಅಂತೆಲ್ಲ ಹೇಳ್ತಾ ಇರ್ತೀವಿ. ಸೊ ಈ ಒಂದು ಪರಿಸರ ಸೊ ನನ್ನ ಒಂದು ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಟ್ಟಾರೆ ಹೇಳೋದಾದರೆ ಎಲ್ಲ ಜೀವಿಗಳು, ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳ ಅಸ್ತಿತ್ವ ಹಾಗೂ ಬೆಳವಣಿಗೆಗೆ ಅನುಕೂಲಕರವಾದ ಸ್ಥಿತಿ ಏನಿದೆ ಅದನ್ನು ಪರಿಸರ ಅಂತೇಳಿ ಕರಿತೀವಿ. ಸೊ ನಿಜವಾಗ್ಲೂ ಒಂದು ದೇಶದ ಅಭಿವೃದ್ಧಿಯನ್ನು ಹೇಳ್ತಕ್ಕಂಥದ್ದು ಬಂದು ಆ ದೇಶದ ಪರಿಸರದ ಮೇಲೆ. ಆ ಪರಿಸರದಲ್ಲಿ ಏನೇನು ಅವೈಲಬಲ್ ಇದೆ, ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಆ ಸಂಪನ್ಮೂಲಗಳ ಆಧಾರದ ಮೇಲೆ ದೇಶದ ಒಂದು ಸಂಪತ್ತನ್ನು ಹೇಳ್ತೀವಿ. ಸೊ ಆದ್ದರಿಂದ ನಮ್ಮ ದೇಶದ ಅತಿ ದೊಡ್ಡ ಸಂಪನ್ಮೂಲ ಅಂತಂದರೆ ಇಡೀ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೇಶ. ಸೊ ನಮ್ಮ ಒಂದು ದೇಶದ ಈ ದೊಡ್ಡ ಸಂಪನ್ಮೂಲವನ್ನು ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ವೆಲ್ನೆಸ್ ಕನ್ಸಲ್ಟೆಂಟ್ಗಳದ್ದಾಗಿದೆ. ಜೊತೆಗೆ ಸೊ ಪರಿಸರ ಕಾಳಜಿ ಇರಬೇಕು. ಪರಿಸರವನ್ನು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಪರಿಸರವನ್ನು ಎಷ್ಟು ಅಚ್ಚುಕಟ್ಟಾಗಿ ನಾನು ಇಟ್ಕೋತೀನಿ. ಇವತ್ತು ನೋಡಿ ಎಷ್ಟೊಂದು ಒಂದು ವೈರಸ್ಗಳು ಒಂದು ಏನೋ ಮತ್ತೆ ಮಾಡಿಫೈಡ್ ಆಗಿ ಬರ್ತಾನೆ ಇದೆ. ಲಾಸ್ಟ್ 2 ವರ್ಷದಿಂದ ಸತತವಾಗಿ ಕಾಡ್ತಾ ಇದೆ. ಸೊ ಎಲ್ಲರೂ ಪ್ರಾಮುಖ್ಯತೆ ಹೇಳ್ತಾ ಇರ್ತಕ್ಕಂಥದ್ದೇನು, ಸೊ ಶುದ್ಧವಾಗಿರಿ, ಸ್ವಚ್ಛವಾಗಿರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಪರಿಸರ ಚೆನ್ನಾಗಿ ಇಟ್ಕೊಳ್ಳಿ. ಕೇವಲ ನಾನು ಆಹಾರ ತಗೊಂಡು ಬಾಡಿಲಿ ಇಮ್ಯುನಿಟಿ ಇಟ್ಕೊಂಡ್ರೆ ಸಾಲದು, ನನ್ನ ಪರಿಸರ ಕೂಡ ನನಗೆ ಚೆನ್ನಾಗಿರಬೇಕು. ಸೊ ಇದು ಪಾರಿಸರಿಕವಾಗಿ ಕೂಡ ನಾವು ಸ್ವಸ್ಥರಾಗಬೇಕು. ಸೊ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದನ್ನು ಕೂಡ ಮುಂದಿನ ನಮ್ಮ ಒಂದು ಸ್ಟೆಪ್ಸ್ಗಳಲ್ಲಿ ಸೊ ಅದನ್ನು ಕೂಡ ಮಾಡ್ತಾ ಹೋಗೋಣ. ಸೊ ಜೊತೆಗೆ ಆರ್ಥಿಕವಾಗಿ ನಾವು ಸಬಲರಾಗಬೇಕು. ಸೊ ಎಷ್ಟು ಇರಬೇಕಾಗಾದ್ರೆ ಆರ್ಥಿಕವಾಗಿ ನಾನು ಚೆನ್ನಾಗಿರಬೇಕು ಅಂತಂದರೆ, ಆರ್ಥಿಕ ಸ್ವಾಸ್ಥ್ಯ ಗಳಿಸ್ಬೇಕು ಅಂತಂದರೆ, ಸೊ ನನಗೆ ಬೇಕಾದದ್ದನ್ನು ನಾನು ಜೀವನ ಮಾಡಲಿಕ್ಕೆ ಇವತ್ತಿಗೆ ಮತ್ತು ನಾಳೆಗೆ
ಚೆನ್ನಾಗಿ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣವನ್ನು ನಾನು ಹೊಂದಿರಬೇಕಾಗತ್ತೆ. ಆವಾಗ ಮಾತ್ರ ನಾನೇನು ಹೇಳಿದೆ, ದೈಹಿಕವಾಗಿ ಚೆನ್ನಾಗಿರಬೇಕು, ಆಧ್ಯಾತ್ಮಿಕವಾಗಿ ಚೆನ್ನಾಗಿರಬೇಕು, ಬೌದ್ಧಿಕವಾಗಿ ಜ್ಞಾನ ಬೆಳೆಸ್ಕೋಬೇಕು. ಇವೆಲ್ಲದಕ್ಕೂ ನಾನು ಬಳಸ್ಕೊಳ್ಳಿಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಕೊಂಡ್ಕೊಳ್ಳಿಕ್ಕೆ ನಾನು ಆರ್ಥಿಕವಾಗಿ ಸಬಲನಾಗಿರಬೇಕು. ಸೊ ನಮ್ಮ ಒಂದು ಆರೋಗ್ಯ ಇರ್ಬೋದು, ನಮ್ಮ ಒಂದು ಸಂಸಾರ ಇರ್ಬೋದು, ನನ್ನ ಒಂದು ರಿಲೇಷನ್ಶಿಪ್ ಇರ್ಬೋದು, ಖಂಡಿತ ಇವತ್ತು ನನಗೆ ಪರ್ಸ್ನಲಾಗಿ ಹೇಳ್ಕೊಳ್ಳೋದಾದರೆ ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಸಂಬಂಧಿಕರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕಾಗಲಿಲ್ಲ ಅಂತೇಳಿ ದೂರ ಆಗಿರೋರು ಇದ್ದಾರೆ. ಅಂದರೆ ಸೊ ಹಣಕಾಸಿನ ಒಂದು ಸದೃಢವಾಗಿರ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಎಲ್ಲಾನು ಸಂಬಂಧಗಳನ್ನು ಉಳಿಸ್ಕೋಬೇಕು, ಅಥವಾ ಎಲ್ಲಾನು ನಾನು ಲೈಫಲ್ಲಿ ಎಂಜಾಯ್ ಮಾಡಬೇಕು, ಎಲ್ಲಾನು ನಾನು ಏನು ಆಕ್ಟಿವಿಟೀಸ್ ಇದೆ, ಡೈಲಿ ನೀಡ್ಸ್ ಏನಿದೆ, ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಂತಂದರೆ ಸೊ ಫೈನಲ್ ಆಗಿ ನನಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡೇ. ಸೊ ದುಡ್ಡೇ ದೊಡ್ಡಪ್ಪ. ಅದನ್ನು ಕೂಡ ಸೊ ನಮಗೆ ವೆಲ್ನೆಸ್, ಫಿನಾನ್ಷಿಯಲ್ ವೆಲ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗೆಯೇ ಸೊ ಮುಂದಿಂದು ಔದ್ಯೋಗಿಕ ಅಂದರೆ ಆಕ್ಯುಪೇಷನಲ್ ಅಂತೇಳಿ ಕರಿತೀವಿ. ನಾವು ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲೂ ಕೂಡ, ಕೆಲಸದಲ್ಲೂ ಕೂಡ ನಾವು ಸೊ ಒಂದು ವೆಲ್ನೆಸ್ಸನ್ನು ಕಂಡ್ಕೋಬೇಕಾಗತ್ತೆ. ಸೊ ನಮ್ಮ ಅಲ್ಲಿ ಏನೇನನ್ನು ನಾವು ನೋಡಬೇಕಾಗತ್ತೆ ಅಂತಂದರೆ, ನಮ್ಮ ಸೀನಿಯರ್ಸ್ಗೆ ನಾವು ಗೌರವಿಸೋದಿರ್ಬೋದು, ನಮಗೆ ಕೂಡ ಬೇರೊಬ್ಬರು ಅಲ್ಲಿ ಗೌರವದಿಂದ ಕಾಣ್ತಕ್ಕಂಥದ್ದು. ಸೊ ನಮ್ಮ ಒಂದು ಸುರಕ್ಷೆ ಇರ್ಬೋದು, ಸೊ ಉತ್ತಮ ಬಾಂಧವ್ಯ, ನನ್ನ ಒಂದು ಕೊಲೀಗ್ಸ್ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ನಾನು ರಿಲೇಷನ್ಶಿಪ್ಪನ್ನು ಇಟ್ಕೊಂಡ್ರೆ ನಾನು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಯಾವಾಗಲೂ ನಾನು ಖುಷಿಯಾಗಿರ್ಬೋದು. ಸೊ ಬಸವಣ್ಣವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತೇಳಿ. ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ದೇವರನ್ನ ಕಾಣಬೇಕು. ದೇವ್ರು ನುಡಿಕೊಂಡು ಎಲ್ಲೋ ಹೋಗೋದಲ್ಲ, ನಾವು ನನ್ನ ಕೆಲಸದಲ್ಲಿ ದೇವರನ್ನ ಕಂಡಾಗ ನಾವಿವತ್ತು ಏನು ಈ ಒಂದು ಇಂಡಸ್ಟ್ರಿಲಿ ಇದ್ದೀವಿ. ಸೊ ಈ ಒಂದು ಇಂಡಸ್ಟ್ರಿಲಿ ಯಾವ ವಯಸ್ಸಿನವರು ಬೇಕಾದರೂ, ಮಹಿಳೆಯರಾದರೂ ಹುಡುಗಿಯರಾದರೂ ಯಾರು ಬೇಕಾದರೂ ಇಲ್ಲಿ ಬಂದು ಖುಷಿಯಾಗಿ ಇವತ್ತು ಈ ಒಂದು ಇಂಡಸ್ಟ್ರಿಲಿ ಇದ್ದಾರೆ ಅಂತಂದರೆ ಸೊ ಇಲ್ಲಿ ಇರ್ತಕ್ಕಂಥ ಒಂದು ಆಕ್ಯುಪೇಷನಲ್ ವೆಲ್ನೆಸ್, ಎಂಥ ಒಂದು ಒಳ್ಳೆಯ ಬಾಂಧವ್ಯ ಇಲ್ಲಿ ಸಿಗುತ್ತೆ ಅವರಿಗೆ, ಎಂಥ ಒಂದು ಸೆಕ್ಯೂರಿಟಿ ಸಿಗುತ್ತೆ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಸೊ ನಾನು ನನ್ನ ಜೀವನ ನಿರ್ವಹಣೆಯಲ್ಲಿ ಹೆಚ್ಚಿನ ಕಾಲ ನಾನೇನು ಮಾಡ್ತಾ ಇರ್ತೀನಿ, ನನ್ನ ದುಡಿಮೆಗೆ ನಾನು ಪ್ರಾಮುಖ್ಯತೆ ಕೊಟ್ಟಿರ್ತೀನಿ. ಆ ಒಂದು ಸಮಯವನ್ನು ಚೆನ್ನಾಗಿ ನಾನು ಕಳೆದ್ರೆ ಸೊ ನನ್ನ ಜೀವನ ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಸೊ ಆಕ್ಯುಪೇಷನಲ್ ವೆಲ್ನೆಸ್ನ ಪಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹೊರಗಡೆ ಕೇಳ್ತಾ ಇರ್ತೀವಿ, ಎಷ್ಟೋ ಜನಗಳು ಹೆಚ್ಚಾಗಿ ಇದನ್ನೇ ಕೇಳ್ತೀವಿ, ನಾನು ಸೂಪರ್ ಅಪ್ಪ ಕಂಪನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಯಾರಿಗೆ ಬೇಕಪ್ಪ ಇದು, ಈ ಮಾತನ್ನೇ ಜಾಸ್ತಿ ಕೇಳ್ತೀವಿ ನಾವು. ಅಂದರೆ ಅವರಿಗಲ್ಲಿ ಇಷ್ಟ ಇರಲ್ಲ, ಅಥವಾ ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಆದರೆ ಅವರಿಗೆ ಅರ್ನಿಂಗ್ ಅವಶ್ಯಕತೆ ಇರ್ತಾರೆ. ಯಾವಾಗ ನನ್ನ ಕೆಲಸವನ್ನು ನಾನು ಪ್ರೀತಿಸ್ತೀನಿ, ಖುಷಿಯಾಗಿರ್ತೀನಿ, ಸೊ ಅವತ್ತು ನಾನು ನನ್ನ ಒಂದು ಜೀವನದ ಒಂದು ಏನು ಸರ್ವತೋಮುಖ ಅಂತ ಹೇಳ್ತೀನಿ, ಆ ಸರ್ವತೋಮುಖ ಪ್ರತಿಯೊಂದನ್ನು ಪಡೆದು ಸೊ ಸಂತೃಪ್ತ ಜೀವನದ ಕಡೆಗೆ ಹೋಗಿರ್ತೀನಿ. ನೆಕ್ಸ್ಟ್ ಒನ್ನು ಸಾಮಾಜಿಕ ವೆಲ್ನೆಸ್, ಸಾಮಾಜಿಕ ಕಳಕಳಿ ಇರಬೇಕು ನಮ್ಮಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟು. ಇದು ಒಂದು ದೊಡ್ಡ ಶಕ್ತಿ ಇವತ್ತು. ಸೊ ನಮ್ಮ ಬಿಸ್ನೆಸ್ ಇರ್ಬೋದು, ಅಥವಾ ಹೊರಗಡೆ ಜೀವನದಲ್ಲೇ ಇರ್ಬೋದು, ಸಾಮಾಜಿಕವಾಗಿ ನಾನು ಎಷ್ಟು ಜ್ಞಾನವನ್ನು ಪಡೆದಿರ್ತೀನಿ, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚು ಕಾಳಜಿ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಲೀಡರ್ಸ್ ಹೇಳ್ತಾ ಇರ್ತಾರೆ, ನಾವೆಲ್ಲ ಪಬ್ಲಿಕ್ ಪ್ರಾಪರ್ಟಿ. ಖಂಡಿತ ನಮ್ಮನ್ನು ಪ್ರತಿಯೊಬ್ಬರೂ ಕೂಡ, ಸಮಾಜ ನಮ್ಮನ್ನು ನೋಡ್ತಾ ಇರುತ್ತೆ. ಸೊ ನಾನು ಸಮಾಜದಲ್ಲಿ ಹೇಗಿರಬೇಕು, ಸಮಾಜದ ಕಳಕಳಿ ಏನು, ನನ್ನಿಂದ ಏನು ಆಗಬೇಕಾಗಿದೆ ಸಮಾಜಕ್ಕೆ ಅನ್ನೋದನ್ನು ನಾನು ಅರ್ಥಕೋಬೇಕಾಗಿದೆ. ಸೊ ಸಾಮಾಜಿಕ ಕಳಕಳಿಯಲ್ಲಿ ನಾವು ಹೆಚ್ಚು ತೊಡಗಿಸ್ಕೊಂಡು ಹೆಚ್ಚು ನಾವು ಅದರಲ್ಲಿ ವೆಲ್ನೆಸ್ಸನ್ನು ಸಾಧಿಸಬೇಕಾಗಿದೆ. ಸೊ ಹಾಗಾದರೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ. ಸೊ ಸಾಮಾಜಿಕವಾಗಿ ಹೇಗೆ ನಾನು ಗುರುತಿಸ್ಕೋಬೋದು, ಅಥವಾ ಸಾಮಾಜಿಕ ಕೆಲಸಗಳನ್ನು ಹೇಗೆ ಮಾಡ್ಬೋದು. ಸೊ ನಮ್ಮ ಊರುಗಳಲ್ಲಿ ಅಥವಾ ನನ್ನ ಒಂದು ಜಾಗದಲ್ಲಿ ಯಾವುದಾದ್ರೂ ಸೊ ಒಳ್ಳೆ ಕೆಲಸಗಳಾಗ್ತಾ ಇದ್ದರೆ ನಾವು ಹೇಳ್ದೆ ಕೇಳಿದ್ರೆ ವ್ಯಾಲಂಟಿಯರ್ ಆಗಿ ಹೋಗಿ ಅಲ್ಲಿ ಕೆಲಸಗಳನ್ನು ಮಾಡ್ಬೋದು. ಸೊ ಇದರಿಂದ ನನ್ನ ಒಂದು ಸಾಮಾಜಿಕ ಕಳಕಳಿಯನ್ನು ತೋರಿಸ್ಕೋಬೋದು. ಕಷ್ಟದಲ್ಲಿರೋರಿಗೆ ಕೇಳ್ಬಿಟ್ಟು ಸಹಾಯ ಮಾಡೋದಲ್ಲ, ಕೇಳ್ದೇನೆ ಸಹಾಯ ಮಾಡೋದ್ರಿಂದ ಸೊ ನಾನು ಒಂದು ಸೋಷಿಯಲ್ ವೆಲ್ನೆಸ್ಸನ್ನು ತೋರಿಸ್ಕೋಬೋದು. ಹಾಗೆಯೇ ವೃದ್ಧರು, ವಿಶೇಷ ಚೇತನರು, ಸೊ ಗರ್ಭಿಣಿಯರು, ಇವರ ವಿಷಯದಲ್ಲಿ ಸೊ ನನ್ನ ಕೈಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಒಂದು ಪ್ರಿಯಾರಿಟಿನ ಕೊಡೋದ್ರ ಮುಖಾಂತರ ನನ್ನ ಸಾಮಾಜಿಕ ಕಳಕಳಿಯನ್ನು ನಾನು ತೋರಿಸ್ಕೋಬೋದು. ಹಾಗೆಯೇ
ಕೆಲವೊಂದು ನೊಂದ ಜೀವಗಳಿಗೆ ಅಥವಾ ಕೆಲವೊಬ್ಬರಿಗೆ ಅವಶ್ಯಕತೆ ಇದ್ದಲ್ಲಿ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬಹುದು. ಸೊ ಅದರಿಂದ ಕೂಡ ಸಂಬಂಧಗಳು ಗಟ್ಟಿಯಾಗ್ತವೆ, ಸಂಬಂಧಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಜೊತೆಗೆ ಈ ಒಂದು ಸಾಮಾಜಿಕ ಕಳಕಳಿ ನನ್ನಲ್ಲಿದ್ದರೆ ಅವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು. ಸೊ ಇದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಏನಿವತ್ತು ನಾವು ಸಾಮಾಜಿಕವಾಗಿ ಸಮಾಜವನ್ನು ಜಾಸ್ತಿ ನಾವು ಏನು ಭೇಟಿ ಆಗ್ತಾ ಇದ್ದೀವಿ, ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಟೂಲ್ ಅಂತ ಹೇಳ್ಬೋದು. ನಮ್ಮ ಮುಂದಿನ ಒಂದು ದೊಡ್ಡ ಗುರಿ ಏನಿದೆ, ದೊಡ್ಡ ಕೆಲಸ ಏನಿದೆ, ಅದಕ್ಕೆ ಸಾಮಾಜಿಕವಾಗಿ ನಾವು ವೆಲ್ನೆಸ್ಸನ್ನು ಸಾಧಿಸಕ್ಕಂಥದ್ದು ನಮಗೆ ದೊಡ್ಡ ಒಂದು ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ಸೊ ಮುಖ್ಯವಾದದ್ದು ಎಮೋಷ್ನಲ್ ವೆಲ್ನೆಸ್ ಅಂತೇಳಿ ಕರಿತೀವಿ. ಈ ಒಂದು ಎಮೋಷನಲ್ ವೆಲ್ನೆಸ್ಸನ್ನು ಆ್ಯಕ್ಚುಲಿ ಇಲ್ಲಿ ಇರ್ತಕ್ಕಂಥ ಒಂದೊಂದು ಸಬ್ಜೆಕ್ಟನ್ನು ಎಷ್ಟು ದೊಡ್ಡದಾಗಿ ಬೇಕಾದರೂ ಹೇಳ್ಬೋದು. ಸೊ ನಾನು ಅದನ್ನು ಆದಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ. ಭಾವನಾತ್ಮಕವಾಗಿ ನಾವು ಸ್ವಸ್ಥರಾಗಿರ್ತಕ್ಕಂಥದ್ದು, ನಮ್ಮ ಒಂದು ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸೊ ನಾವು ಕಣ್ಣು ತೆರೆದಿದ್ದಾಗ ನೋಡ್ತಕ್ಕಂಥದ್ದು, ಸೊ ಹೊರಗಡೆ ಪ್ರಪಂಚವನ್ನು ನೋಡ್ತೀವಿ. ಸೊ ಕಣ್ಣು ಮುಚ್ಚಿದ್ರೆ ಸೊ ನಾವು ಒಳಗಿನ ನಮ್ಮ ಮನಸ್ಸನ್ನು ಕಾಣ್ಬೋದು. ಸೊ ಅದೇ ಹೊರಗಡೆ ಕ್ಯಾಮ್ರಾಗೂ ನಮ್ಮ ಕಣ್ಣಿಗೂ ಡಿಫ್ರೆನ್ಸ್ ಏನಂತಂದರೆ, ಹೊರಗಡೆ ಕ್ಯಾಮ್ರಾ ಕ್ಯಾಪ್ ಮುಚ್ಚಿದ್ರೆ ಸೊ ಕ್ಲೋಸ್ ಆಗಿಬಿಡುತ್ತೆ. ಆದರೆ ನಮ್ಮ ಕಣ್ಣು ಮುಚ್ಚಿದ್ರೆ ಸೊ ಇನ್ನೊಂದು ಇಂಟರ್ನಲ್ ಓಪನ್ ಆಗುತ್ತೆ, ನಮ್ಮ ಒಂದು ಮನಸ್ಸು ಓಪನ್ ಆಗುತ್ತೆ. ಆ ಮನಸ್ಸನ್ನು ನಾವು ಕಾಣ್ಬೋದು. ಇಲ್ಲೇ ಕುತ್ಕೊಂಡು ನಮ್ಮ ಮನಸ್ಸಿನಲ್ಲಿ ನಮ್ಮ ಬಾಲ್ಯಕ್ಕೂ ಕೂಡ ನಾವು ಹೋಗಿ ಬಂದ್ಬಿಡ್ಬೋದು. ಹಾಗೆಯೇ ಸೊ ಇಲ್ಲೇ ಕುತ್ಕೊಂಡು ಸೊ ಒಂದು ಪ್ಲೇಸನ್ನು ನಾವು ಅಸ್ಯೂಮ್ ಮಾಡ್ಕೊಂಡ್ರೆ ಆ ಪ್ಲೇಸಿಗೆ ಹೊರಟೋಗಿರ್ತೀವಿ. ಸೊ ನಮ್ಮ ಒಂದು ಭಾವನೆಗಳನ್ನು ಸೊ ಒಳ್ಳೆ ರೀತಿಯಲ್ಲಿ ಸೊ ಪಾಸಿಟಿವ್ ಸಕಾರಾತ್ಮಕ ಭಾವನೆಗಳನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಸೊ ಉತ್ತಮ ಒಂದು ಸಂಬಂಧ ಏನೇನಿದಾವೆ ಈಗ, ಸೊ ಒಳ್ಳೆ ಒಂದು ಭಾವನಾತ್ಮಕವಾಗಿ ಆ ಒಂದು ಸಂಬಂಧಗಳ ಜೊತೆ ಸೊ ನಾವು ಬೆರೀತಾ ಹೋಗಬೇಕು. ಸೊ ಅವಾಗ ಏನಾಗುತ್ತೆ, ಸಂಬಂಧಗಳು ಉಳಿತಾ ಹೋಗುತ್ತೆ. ಜಸ್ಟ್ ನಾವು ರಿಲೇಷನ್ಶಿಪ್ಪನ್ನು ಸುಮ್ಮನೆ ಇಟ್ಕೊಂಡ್ರೆ ಅದು ಲಾಂಗ್ ಟೈಮ್ ಇರಲ್ಲ. ಸೊ ಭಾವನಾತ್ಮಕವಾಗಿ ಸೊ ಮನಸ್ಸಿನ ಅಂತರಾಳದಿಂದ ನಾವು ಸೊ ಇವತ್ತು ಸ್ಪಂದಿಸ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಬೇಕು. ನಮ್ಮ ಫೌಂಡರ್ ಆಲ್ರೆಡಿ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ರು, ದಿಲ್ಸೆ ಅಂತೇಳಿ. ದಿಲ್ಸೆ ನೋಡಿ, ದಿಲ್ಸೆ ಅಂತಂದರೆ ಸೊ ಅಂತರಾಳದಿಂದ. ಸೊ ಇದೆಲ್ಲ ಈ ಒಂದು ಭಾವನಾತ್ಮಕ ಅಥವಾ ಎಮೋಷನಲ್ ವೆಲ್ನೆಸ್ಸಲ್ಲಿ ಬರ್ತವೆ. ಸೊ ಇವಾಗ ಸೊ ಅವಾಗಲಿಂದ ನಾನೇ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮನ್ನು ಸೊ ಒಂದು ಸ್ವಲ್ಪ ಸೊ ಈ ಒಂದು ಸೆಷನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಕೇಳಿಸ್ತಿದೆ ಅನ್ಕೋತೀನಿ. ಎಲ್ಲರೂ ನನ್ನ ಜೊತೆಲಿ ಇದ್ದೀರಾ? ಯಾರಾದರೂ ಒಬ್ರು ಎಸ್ ಅನ್ಬೋದಾ? ಓಕೆ, ಥ್ಯಾಂಕ್ ಯು. ಸೊ ಇವಾಗ ನಿಮಗೆ ಸೊ ಒಂದು ಟಾಸ್ಕನ್ನು ಕೊಡ್ತಾ ಇದ್ದೀನಿ. ಏನಿಲ್ಲ, ಎಲ್ಲರೂ ಕೂಡ ಕಣ್ಣು ಮುಚ್ಕೊಳ್ಳಿ. ಸೊ 1-2 ನಿಮಿಷ ಸೊ ಈ ಟಾಸ್ಕ್ ಮುಗಿಸ್ಕೊಂಡು ಬರೋಣ. ಸೊ ಮುಂದಕ್ಕೆ ನೆಕ್ಸ್ಟ್ ನಮ್ಮ ಸಬ್ಜೆಕ್ಟಿಗೆ ಎಂಟ್ರಿ ಆಗೋಣ. ಸೊ ಎಲ್ಲರೂ ಕಣ್ಣು ಮುಚ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತು ನೀವೇನಿಲ್ಲಿ ಕೂತಿದ್ದೀರಾ, ಝೂಮ್ ಕ್ಲಾಸ್ ಮುಖಾಂತರ ಇವತ್ತೇನು ವೆಲ್ನೆಸ್ ಕ್ಲಾಸನ್ನು ತಗೊಳ್ಳಿಕ್ಕೆ ಬಂದಿದ್ದೀರಾ. ಸೊ ಇವತ್ತು ನೀವು ಒಬ್ಬ ವ್ಯಕ್ತಿ ಸೊ ನನ್ನ ಮುಂದೆ ಕೂತಿಲ್ಲ, ಅಥವಾ ಈ ಒಂದು ಝೂಮ್ ಕ್ಲಾಸಲ್ಲಿ ವೆಲ್ನೆಸ್ ಕ್ಲಾಸನ್ನು ಕೇಳಲಿಕ್ಕೆ ಕೂತಿಲ್ಲ. ನಿಮ್ಮ ಅಸ್ತಿತ್ವದಲ್ಲಿ ಅಂದರೆ ನಿಮ್ಮ ಒಂದು ಪ್ರೆಸೆಂಟಲ್ಲಿ ನಿಮಗೆ ಗೊತ್ತಿರ್ಬೋದು ನೀವೊಬ್ಬ ಅಂತ. ಆದರೆ ಸೊ ನಿಮ್ಮ ಹಿಂದೆಗಡೆ ನನಗೆ ಸಾವಿರಾರು ಜನಗಳ ಒಂದು ದೊಡ್ಡ ಶಕ್ತಿ ಕಾಣಿಸ್ತಾ ಇದೆ. ಸೊ ನೀವಿವತ್ತು ಯಾವ ಕಾರಣಗಳಿಗೆ ಸೊ ಈ ಒಂದು ಮೋದಿ ಕೇರ್ ಸಂಸ್ಥೆಗೆ ಬಂದಿದ್ದೀರಾ ನನಗೆ ಗೊತ್ತಿಲ್ಲ. ಸೊ ಎಷ್ಟೋ ಜನ ಸೊ ಇಲ್ಲಿ ಬಂದಿರತಕ್ಕಂಥವರು ತಮ್ಮ ಮಕ್ಕಳ ಒಳ್ಳೆಯ ಎಜುಕೇಷನ್ಗೋಸ್ಕರ ಎಕ್ಸ್ಟ್ರಾ ಅರ್ನಿಂಗ್ ಮಾಡೋಣ ಅಂತ ಬಂದಿರ್ಬೋದು. ಕೆಲವೊಬ್ಬರು ಪೇರೆಂಟ್ಸ್ಗಳು ನಮ್ಮ ಮಕ್ಕಳ ಮದುವೆಗಳನ್ನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತೇಳಿ ಈ ಒಂದು ಸಂಸ್ಥೆಗೆ ಬಂದಿರ್ಬೋದು. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಡಿಪೆಂಡೆಂಟ್ಸ್ ಇದ್ದಾರೆ, ಸೊ ಮಕ್ಕಳಾಗಿದ್ದರೆ ಪೇರೆಂಟ್ಸ್ ಇರ್ಬೋದು, ಅಪ್ಪ ಅಮ್ಮ ಆಗಿದ್ರೆ ಮಕ್ಕಳು ಇರ್ಬೋದು, ತಂದೆ ತಾಯಿ ಇರ್ಬೋದು, ಗಂಡ ಆಗಿದ್ರೆ ಹೆಂಡತಿ ಇರ್ಬೋದು, ಹೆಂಡತಿ ಆಗಿದ್ರೆ ಗಂಡ ಇರ್ಬೋದು. ಸೊ ಹೀಗೆ ಪ್ರತಿಯೊಬ್ಬರ ರೆಪ್ರೆಸೆಂಟೇಟಿವ್ ಆಗಿ ಇವತ್ತು ನೀವಿಲ್ಲಿ ಕೂತಿದ್ದೀರಾ. ಅವರೆಲ್ಲರ ಕನಸುಗಳು,
ಅವರೆಲ್ಲರ ಒಂದು ಉತ್ತಮವಾದ ಜೀವನ ಅವೆಲ್ಲವನ್ನು ದೃಷ್ಟಿಯಲ್ಲಿಟ್ಕೊಂಡು ಸೊ ಇವತ್ತು ನೀವು ಈ ಒಂದು ಅವಕಾಶಕ್ಕೆ ಬಂದು ಸೊ ಇವತ್ತು ಈ ಒಂದು ಕ್ಲಾಸಲ್ಲಿ ಕೂತಿದ್ದೀರಾ. ಸೊ ನಿಮ್ಮ ಈ ಒಂದು ಪ್ರೆಸೆನ್ಸ್ ಏನಿದೆ, ಸೊ ಈ ಒಂದು ಮೋದಿ ಕೇರ್ ಸಂಸ್ಥೆಯಲ್ಲಿ ನೀವೇನಾದರೂ ಮಾಡ್ಬೇಕು ಅಂದ್ಕೊಂಡು ಏನು ಬಂದಿದ್ದೀರಾ, ಕೇವಲ ನಿಮ್ಮೊಬ್ಬರ ಕೆಲಸ ಅಲ್ಲ, ನಿಮ್ಮೊಬ್ಬರ ಕನಸಲ್ಲ. ಸೊ ಇದು ನಿಮ್ಮ ಜೊತೆ ಬಂದಿರತಕ್ಕಂಥ ನಿಮ್ಮ ಟೀಮ್ ಮೇಟ್ಸ್ಗಳು ಯಾವುದೋ ಒಂದು ಕಾರಣಕ್ಕೆ ಸಮಾಜದಲ್ಲಿ ಒಂದು ಉತ್ತಮ ವೇದಿಕೆ ಬೇಕಂತ ಸೊ ಒಬ್ಬರು ಮಹಿಳೆ ಬಂದಿರ್ಬೋದು, ಸಂಸಾರದ ಜಂಜಾಟಗಳಲ್ಲೇ ಮುಳುಗೋಗಿರ್ತಕ್ಕಂಥ ಹೌಸ್ ವೈಫ್, ನನಗೂ ಕೂಡ ಒಂದು ಒಳ್ಳೆ ವೆದರ್ ಬೇಕು, ಒಳ್ಳೆ ಸಂಬಂಧಗಳು ಬೇಕು, ಒಳ್ಳೆ ಸಮಾಜದಲ್ಲಿ ಒಂದು ಆಕ್ಟಿವಿಟಿ ಬೇಕು, ನನಗೂ ಆರೋಗ್ಯ ಬೇಕು, ನನಗೂ ಒಳ್ಳೆ ಫ್ರೆಂಡ್ ಸರ್ಕಲ್ ಬೇಕು ಅಂತೇಳಿ ನಿಮ್ಮ ಜೊತೆ ಕೈ ಜೋಡಿಸಿರೋರು ಇರ್ಬೋದು. ಹಾಗೆಯೇ ತುಂಬ ವರ್ಷಗಳ ಕೆಲಸ ಮಾಡಿ ರಿಟೈರ್ಡ್ ಆಗಿ ಅಲ್ಲೇನೂ ಮಾಡಲಿಕ್ಕಾಗಿಲ್ಲ ಅಂತೇಳಿ ಮತ್ತೆ ಏನಾದರೂ ಮಾಡೋಣ ಜೀವನದಲ್ಲಿ ಅಂತೇಳಿ ಕೈ ಜೋಡಿಸಿರೋ ಹಿರಿಯರಿರ್ಬೋದು. ಎಷ್ಟೋ ಜನಗಳು ಓದ್ತಾನೆ ನಾನು ಪಾಕೆಟ್ ಮನಿ ಅರ್ನ್ ಮಾಡೋಣ, ನನ್ನ ಫ್ಯಾಮಿಲಿಗೆ ನಾನು ಬರ್ಡನ್ ಆಗೋದು ಬೇಡ, ನನ್ನ ಖರ್ಚುಗಳನ್ನು ನೋಡ್ಕೊಳ್ಳೋಣ ಅಂತೇಳಿ ಸ್ಟೂಡೆಂಟ್ಸ್ಗಳು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿರ್ಬೋದು. ಅದೆಷ್ಟೋ ಮಂದಿ ಹೆಲ್ತ್ಗೋಸ್ಕರ ಪ್ರಾಡಕ್ಟ್ಗಳನ್ನು, ವೆಲ್ನೆಸ್ ಪ್ರಾಡಕ್ಟ್ಗಳನ್ನು ತಗೊಂಡು ನಿಮಗೆ ಕಸ್ಟಮರ್ ಆಗಿ ಬಂದಿರೋರು ಇರ್ಬೋದು. ಹಾಗೆಯೇ ಇವರೆಲ್ಲರ ಪರವಾಗಿ ಇವತ್ತು ನೀವು ಈ ಒಂದು ಸೆಷನನ್ನು ಕೇಳ್ತಾ ಇದ್ದೀರಾ ಅಥವಾ ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಆದ್ದರಿಂದ ನೀವ್ಯಾವತ್ತು ನೀವೊಬ್ಬರೇ ಅಥವಾ ನಾನೊಬ್ಬನೇ ಅಂತ ಹೇಳಿ ಎಲ್ಲೂ ಕೂಡ ಅಂದ್ಕೋಬೇಡಿ. ಸೊ ನಿಮ್ಮ ಒಬ್ಬರಿಂದ ಅಥವಾ ನನ್ನ ಒಬ್ಬನಿಂದ ಅದೆಷ್ಟೋ ದೊಡ್ಡ ಒಂದು ಮಹತ್ ಕಾರ್ಯ ಆಗೋದಿದೆ. ಆದ್ದರಿಂದ ನಾವು ನೀವೆಲ್ಲ ಸೊ ನಾವು ಹೇಳ್ತಾ ಇರ್ತೀವಿ ಭಗವಂತನ ಬಗ್ಗೆ, ಭಗವಂತನ ಅನುಗ್ರಹ ಇಲ್ಲದೇ ಒಂದು ಉಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತೇಳಿ. ಅಂಥದ್ರಲ್ಲಿ ನಾವು ನೀವೆಲ್ಲ ಇಂಥ ಒಂದು ಒಳ್ಳೆಯ ಸಂಸ್ಥೆ ಜೊತೆ ಕೈ ಜೋಡಿಸಿ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ, ಕೂತಿದ್ದೀವಿ ಅಂತಂದರೆ ಆ ಭಗವಂತನಿಂದ ಅಥವಾ ಭಗವಂತ ನಮ್ಮ ಮೂಲಕ ಯಾವುದೋ ಒಂದು ದೊಡ್ಡ ಕಾರ್ಯವನ್ನು ಮಾಡಿಸ್ಲಿಕ್ಕೆ ಹೊರಟಿದ್ದಾನೆ. ಆದ್ದರಿಂದ ಸೊ ಶ್ರದ್ಧೆಯಿಂದ ಈ ಒಂದು ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಳ್ಳಿ. ತುಂಬ ಜನ ನಾನು ನೋಡ್ತಾ ಇದ್ದೀನಿ, ಸೊ 5 ಗಂಟೆ ಕ್ಲಾಸ್ ಅಂದರೆ 5:15, 5:30, 6 ಗಂಟೆಗೂ ಕೂಡ ಬರ್ತಿದ್ದೀರಾ. ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ, ನಿಮಗೆ ನೀವು ಕೇಳ್ಕೊಳ್ಳಿ, ನಾನು ಯಾರಿಗೋಸ್ಕರ ಈ ಒಂದು ಬಿಸ್ನೆಸ್ಸಲ್ಲಿ ಇದ್ದೀನಿ, ನಾನು ಯಾರಿಗೋಸ್ಕರ ಬಂದಿದ್ದೀನಿ, ನಾನು ಏನು ಮಾಡಲಿಕ್ಕೋಸ್ಕರ ಬಂದಿದ್ದೀನಿ. ಸೊ ನಿಮಗೆ ನೀವು ಪ್ರಿಯಾರಿಟಿ ಕೊಟ್ಕೊಳ್ಳಿ. ಈ 8 ಅಂಶಗಳೇನಿದೆ ಇವತ್ತು ಹೇಳಿರ್ತಕ್ಕಂಥವು, ಇವು ನೀವು ಬಿಸ್ನೆಸ್ಸಲ್ಲಿ ಇರಿ, ಹೊರಗಡೆ ಇರಿ, ತೊಂದರೆ ಇಲ್ಲ, ಎಲ್ಲಾದರೂ ಇರಿ, ನಮ್ಮ ಜೀವನವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು, ಒಂದು ಉತ್ತಮವಾಗಿ ನಾನು ಜೀವನವನ್ನು ಚೆನ್ನಾಗಿ ಸಂತೃಪ್ತ ಜೀವನವನ್ನು ನಡೆಸಬೇಕು ಅಂತಂದರೆ ಈ ಎಲ್ಲ ಅಂಶಗಳನ್ನು ಯಾವಾಗ ನಾನು ಉತ್ತಮವಾಗಿ ಸಾಧಿಸ್ಕೋತೀನಿ ನನ್ನಲ್ಲಿ, ನಾನು ಖಂಡಿತವಾಗ್ಲೂ ನನ್ನ ಜೀವನ ಸಾರ್ಥಕ ಜೀವನ ಆಗುತ್ತೆ, ಸಂತೃಪ್ತ ಜೀವನ ಆಗುತ್ತೆ, ಖುಷಿ ಜೀವನ ಆಗುತ್ತೆ. ಓಕೆ, ಇದನ್ನು ಸೊ ನಿಮಗೆ ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ಖಂಡಿತ ಸೊ ಎಷ್ಟೋ ಜನಗಳ ಪರವಾಗಿ ನೀವಿಲ್ಲಿ ಕೂತಿದ್ದೀರಾ ಅಥವಾ ಎಷ್ಟೋ ಜನಗಳ ಪರವಾಗಿ ನಾನಿಲ್ಲಿದ್ದೀನಿ ಅಂತ ತಿಳಿದು ಸೊ ನಾನು ಮುಂದೆ ಸಾಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ಈ ಒಂದು ಟಾಸ್ಕ್ಗೆ ಎಲ್ಲರೂ ಕೈ ಜೋಡಿಸಿದ್ದಕ್ಕೆ, ನಿಮ್ಮ ಕಣ್ಣು ಮುಚ್ಚಿ ಅದನ್ನು ನಿಮ್ಮ ಮೈಂಡಲ್ಲಿ ನೀವು ಮೆಮೊರೈಸ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರೂ ಕೂಡ ಕಣ್ಣನ್ನು ಓಪನ್ ಮಾಡಿ. ಸೊ ನೆಕ್ಸ್ಟು ನಾವು ನಮ್ಮ ಒಂದು ಸೆಷನಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನೆಕ್ಸ್ಟು ವೆಲ್ನೆಸ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವು ದೇಹದ ರಚನೆ ಒಂದು ಭಾಗ ಆದರೆ ದೇಹದ ಆ ಒಂದು ಅಂಗಗಳೇನು ಕೆಲಸ ಮಾಡ್ತವೆ ಸೊ ಅದು ಒಂದು ಭಾಗ ಆಗಿರುತ್ತೆ. ಅನಾಟಮಿ ಅಂತಂದರೆ ಅಂಗರಚನೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಫಿಸಿಯಾಲಜಿ ಅಂತಂದರೆ ಶರೀರಶಾಸ್ತ್ರ, ಹೇಗೆ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನಮ್ಮ ಒಂದು ದೇಹದ ರಚನೆ ಬಗ್ಗೆ ನೋಡೋದಾದರೆ, ಸೊ ಇವತ್ತೇನು ನಾವು ಮನುಷ್ಯ ಅಂತೇಳಿ ಆಗಿದ್ದೀವಿ, ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಸಸ್ಯ ಇರ್ಬೋದು, ಪ್ರತಿಯೊಂದು ಕೂಡ ಜೀವಕೋಶಗಳಿಂದ ಆಗುತ್ತೆ. ಸೊ ನಾವು ಮಾತಾಡ್ತಾ ಇರ್ತೀವಿ ಸೆಲ್ಸ್ ಅಂತೇಳಿ ಅಥವಾ ಜೀವಕೋಶಗಳಂತೇಳಿ ಮಾತಾಡ್ತಾ ಇರ್ತೀವಿ, ತುಂಬ ಪ್ರಾಡಕ್ಟ್ಗಳಲ್ಲಿ ಕೇಳ್ತಾ ಇರ್ತೀವಿ. ಸೊ ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ನೀವು ಪ್ರತಿಯೊಬ್ಬರು ಕೂಡ ಇವತ್ತು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡಬೇಕಾದ್ರೆ. ಸೊ ನಾವು ಸೆಲ್ಸ್ ಬಗ್ಗೆ ಹೇಳ್ತೀವಿ.
ಸೊ ನೋನಿ ಬಗ್ಗೆ ಮಾತಾಡಬೇಕಾದ್ರೆ ಸೊ ಸೆಲ್ಸಿಗೆ ತುಂಬ ಇಂಪಾರ್ಟೆಂಟ್ ಇದು. ಜೀವಕೋಶಗಳಿಗೆ ಹೈ ನ್ಯೂಟ್ರಿಷನ್ ಸಿಗ್ತಕ್ಕಂಥ ಪ್ರಾಡಕ್ಟ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಏನು ಸೆಲ್ಸ್ ಅಂತಂದರೆ, ಸೊ ಜೀವಕೋಶಗಳು ಅಂತಂದರೆ ನಮ್ಮ ದೇಹವನ್ನು ರಚನೆ ಮಾಡಿರೋದೇ ಮೂಲವಾಗಿ ಜೀವಕೋಶಗಳಿಂದ. ಸೊ 100 ಟ್ರಿಲಿಯನ್ಗೂ ಹೆಚ್ಚು ಜೀವಕೋಶಗಳು ನನ್ನ ಶರೀರದಲ್ಲಿದೆ. ಒಂದೊಂದು ಅಂಗಗಳನ್ನು ಫಾರ್ಮ್ ಮಾಡಬೇಕಾದ್ರೆ ಏನು ಮಾಡುತ್ತೆ ಅಂತಂದರೆ, ಜೀವಕೋಶಗಳು ಒಂದಕ್ಕೊಂದು ಸೇರಿಕೊಂಡು ಅಂಗಾಂಶಗಳನ್ನು ರೆಡಿ ಮಾಡುತ್ತೆ. ಟಿಶ್ಯೂಸ್ ಅಂತೇಳಿ ಕರಿತೀವಿ. ಆ ಅಂಗಾಂಶಗಳು ಮತ್ತೆ ಒಂದು ಗುಂಪಾಗಿ ಅಂಗಗಳಾಗತ್ತೆ. ಅಂಗಗಳೆಲ್ಲ ಸೇರಿ ಒಂದು ಅಂಗ ವ್ಯವಸ್ಥೆ ಆಗತ್ತೆ. ಆ ಅಂಗ ವ್ಯವಸ್ಥೆಗಳೆಲ್ಲ ಸೇರಿ ಮಾನವನ ಶರೀರ ಆಗತ್ತೆ. ಸೊ ಇದು ನಮ್ಮ ಒಂದು ಸ್ಟ್ರಕ್ಚರ್ ಹೀಗಿದೆ. ಫೈನಲಿ ಈ ದೇಹ ಅಂದರೆ ಸೆಲ್ಸ್ ಎಲ್ಲ ಸೇರ್ಬಿಟ್ಟು ಏನಾಗುತ್ತೆ, ಟಿಶ್ಯೂಸ್ ಆಗುತ್ತೆ. ಟಿಶ್ಯೂಸ್ಗಳು ಒಂದಕ್ಕೊಂದು ಜೊತೆ ಸೇರಿ ಆರ್ಗನನ್ನು ಕ್ರಿಯೇಟ್ ಮಾಡುತ್ತೆ. ಆರ್ಗಾನ್ಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಆರ್ಗಾನ್ ಸಿಸ್ಟಮನ್ನು ಕ್ರಿಯೇಟ್ ಮಾಡುತ್ತೆ. ಆರ್ಗಾನ್ ಸಿಸ್ಟಮ್ಗಳ ಸಮೂಹವೇ ನಮ್ಮ ಹ್ಯೂಮನ್ ಬಾಡಿ. ಸೊ ಇದು ಬೇಸಿಕ್ಸು. ಸೊ ನಾವು ಸೆಲ್ಗಳ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಸೆಲ್ ಬಗ್ಗೆ ತುಂಬ ಪಾಯಿಂಟ್ಸ್ಗಳನ್ನು ನಾವು ಮಾತಾಡ್ತೀವಿ. ನನಗೂ ಕೂಡ ಮುಂಚೆ ಗೊತ್ತಿರಲಿಲ್ಲ. ಸೊ ಈ ಒಂದು ವೆಲ್ನೆಸ್ ಬಗ್ಗೆ ಡೆಪ್ತಾಗಿ ಹೋದಾಗ ನನಗೆ ಗೊತ್ತಾಯಿತು, ನಮ್ಮ ದೇಹದಲ್ಲಿ ಸುಮಾರು 200 ಬಗೆಯ ಜೀವಕೋಶಗಳಿದೆ. ಎಲ್ಲ ದೇಹದ ಪೂರ್ತಿ ಭಾಗದಲ್ಲಿ ಒಂದೇ ಥರದ ಜೀವಕೋಶ ಇರಲ್ಲ. ಒಂದೊಂದು ಪಾರ್ಟಲ್ಲಿ ಒಂದೊಂದು ಥರ. ಮೂಳೆಲೇ ಒಂದು ಥರ ಜೀವಕೋಶ ಇರುತ್ತೆ, ನಮ್ಮ ಹೃದಯದಲ್ಲೇ ಒಂದು ಥರ ಇರುತ್ತೆ, ಕಣ್ಣಲ್ಲೇ ಒಂದು ಥರ ಇರುತ್ತೆ. ಅಂದರೆ 200 ವಿವಿಧ ಬಗೆಯ ಜೀವಕೋಶಗಳು ನಮ್ಮ ದೇಹದಲ್ಲಿದೆ. ಸೊ 1000 ಟ್ರಿಲಿಯನ್ಸ್ಗಳಿಗೂ ಅಧಿಕ ಜೀವಕೋಶಗಳಿದೆ. ಅದರಲ್ಲಿ ಪ್ರತಿ ನಿಮಿಷಕ್ಕೆ 5 ರಿಂದ 50 ಮಿಲಿಯನ್ ಜೀವಕೋಶಗಳು ಸಾಯ್ತಾ ಇರುತ್ತೆ. ಬಟ್ ಏನೂ ಆಗಲ್ಲ ನಮ್ಮ ದೇಹಕ್ಕೆ. ಸೊ ಅದು ಹೋಗ್ತಾ ಇರುತ್ತೆ. ಡೆಡ್ ಸೆಲ್ಸ್ ಅಂತೇಳಿ ಕರಿತೀವಿ. ಸೊ ಅದು ಆ ಥರ ಸೆಲ್ಸ್ ಹೋಗ್ತಾ ಇರುತ್ತೆ, ಮತ್ತೆ ಹೊಸ ಸೆಲ್ಸ್ಗಳು ಹುಟ್ಟುತ್ತಾ ಇರುತ್ತೆ. ಜೀವಕೋಶಗಳು ಅದ್ರ ಸೈಜು ನಿಮಗೆ ಏನಾದ್ರು ಅರ್ಥ ಮಾಡಿಸಿದ್ರೆ, ಒಂದು ಗುಂಡ್ಪಿನ್ ಪಾಯಿಂಟ್, ಒಂದು ಸಣ್ಣ ಗುಂಡ್ಪಿನ್ ಪಾಯಿಂಟಲ್ಲಿ 400 ಜೀವಕೋಶಗಳಿರುತ್ತೆ. ಅಂದರೆ ಅದ್ರ ಸೈಜ್ ಏನಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಷ್ಟು ಒಂದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಸೂಕ್ಷ್ಮ ಕಣ ಅದು. ಇದು ಜೀವಕೋಶ. ಸೊ ಇವು ಒಂದೊಂದು ಭಾಗದ ಜೀವಕೋಶಗಳಿಗೆ ಒಂದೊಂದು ರೀತಿ ಲೈಫ್ ಟೈಮ್ ಇರುತ್ತೆ. ಸೊ ಒಂದೊಂದು 3 ತಿಂಗಳು ಬದುಕಿರುತ್ತೆ, ಒಂದೊಂದು 6 ತಿಂಗಳು ಬದುಕಿರುತ್ತೆ, ಒಂದೊಂದು 1 ತಿಂಗಳೇ ಬದುಕಿರುತ್ತೆ. ಈ ರೀತಿ ಅದ್ರ ಒಂದು ಜೀವಿತಾವಧಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ಒಂದು ಸೆಲ್ ಸಾಯಬೇಕಾದ್ರೆ ಇನ್ನೊಂದು ಸೆಲ್ಲನ್ನು ರೀಫಾರ್ಮ್ ಮಾಡುತ್ತೆ. ನಾವು ಸೆಲ್ಸ್ ಬಗ್ಗೆ ಸುಮಾರು ಮಾತುಗಳನ್ನು ಕೇಳಿದ್ದೀವಿ. ರೀಜೆನವೇಟ್ ಅಂತೇಳಿ ಕೇಳಿದ್ದೀವಿ. ಸೊ ನಾವು ನೋನಿಯನ್ನು ಕುಡಿಯೋದ್ರಿಂದ ಸೊ ಜೀವಕೋಶಗಳು ಮತ್ತೆ ಪುನರ್ಜೀವ ಆಗ್ತವೆ ಅಂತೇಳಿ ಕೇಳಿದ್ದೀವಿ. ಖಂಡಿತ. ಸೊ ಜೀವಕೋಶಗಳು ಹಾಳಾಗಿದ್ರೆ ಆ ಜೀವಕೋಶವನ್ನೂ ಸಹ ಮತ್ತೆ ಸರಿಪಡಿಸುತ್ತೆ. ಆ ಜೀವಕೋಶಕ್ಕೆ ಬೇಕಾದಂಥ ಸೊ ನ್ಯೂಟ್ರಿಷನ್ ನಮ್ಮ ಒಂದು ಪ್ರಾಡಕ್ಟ್ಗಳಲ್ಲಿದೆ. ಹಾಗೆಯೇ ಆ ಜೀವಕೋಶಗಳು ಮಲ್ಟಿಪ್ಲೈ ಆಗಲಿಕ್ಕೆ, ಸೊ ಅದನ್ನು ಜೀವಕೋಶಗಳ ವಿಭಜನೆ ಅಂತೇಳಿ ಕರಿತೀವಿ, ಅಥವಾ ರೀಪ್ರೊಡಕ್ಟಿವಿಟಿ, ಸಂತಾನೋತ್ಪತ್ತಿ. ಸೊ ಜೀವಕೋಶಗಳ ಸಂತಾನೋತ್ಪತ್ತಿ ಅಂತೇಳಿ ಕರಿತೀವಿ. ಆ ಜೀವಕೋಶಗಳು ಮತ್ತೆ ಹುಟ್ಟಲಿಕ್ಕೆ ಸೊ ಏನಾಗುತ್ತೆ, ಸೊ ನಮ್ಮ ದೇಹಕ್ಕೆ ಸೊ ನ್ಯೂಟ್ರಿಷನ್ಸ್ಗಳ ಅಗತ್ಯತೆ ಇರುತ್ತೆ. ಸೊ ಇವು ಜೀವಕೋಶಗಳ ಬಗೆಗಾದರೆ, ಸೊ ಅದ್ರ ಒಂದು ಪಿಕ್ಚರ್ ಇದೆ ನೋಡ್ಬೋದು. ಜೀವಕೋಶ ಈ ಥರ ಇರುತ್ತೆ. ನಾವು ಶಾಲೆಗಳಲ್ಲಿ ಅದನ್ನು ಬರೆದು ಅದ್ರ ಪಾರ್ಟ್ಸ್ಗಳನ್ನು ಕೂಡ ಬರಿತಾ ಇದ್ವಿ. ಅದೇ ನಮಗೆ ಕಣ್ಣಿಗೆ ಕಾಣಲ್ಲ, ಅದರಲ್ಲಿ ಮತ್ತೆ ಪಾರ್ಟ್ಸ್ಗಳು. ಸೊ ಈ ಜೀವಕೋಶದ ಒಳಗಡೆ ಒಂದು ಮೈಟೋಕಾಂಡ್ರಿಯಾ ಅಂತ ಇದೆ. ಈ ಮೈಟೋಕಾಂಡ್ರಿಯಾದಲ್ಲಿ ನಾವು ತಿಂದಂಥ ಆಹಾರ ಏನಿದೆ, ಆ ಆಹಾರದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ಗಳನ್ನು ತೆಗೆದುಕೊಂಡು ಶಕ್ತಿ ಉತ್ಪಾದನೆಯನ್ನು ಮಾಡುತ್ತೆ. ಆ ಒಂದು ಎನರ್ಜಿಯಿಂದ ನಾವು ನಮ್ಮ ಒಂದು ಡೈಲಿ ಏನು ಆಕ್ಟಿವಿಟೀಸ್ ಆಗಬೇಕೋ ಅದನ್ನು ಮಾಡ್ಕೋತಾ ಇದ್ದೀವಿ. ಸೊ ಆ ಎನರ್ಜಿ ಏನು ಫಾರ್ಮ್ ಆಗುತ್ತೆ ಅದನ್ನು ATP ಅಂತೇಳಿ ಕರಿತೀವಿ. ಅದು ಎವ್ರಿ ಟೈಮ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ ನನ್ನ ಬಾಡಿಲಿ, ನನ್ನ ದೇಹದಲ್ಲಿ 24/7 ಆಗ್ತಾನೆ ಇರುತ್ತೆ. ಅರ್ಲಿ ಮಾರ್ನಿಂಗಲ್ಲಿ ನಮಗೆ ಎನರ್ಜಿಯನ್ನು ಜಾಸ್ತಿ ಬಳಸಲ್ಲ, ರೆಸ್ಟಲ್ಲಿ ಇರ್ತೀವಿ ರಾತ್ರಿ ಎಲ್ಲ. ಸೊ ರಾತ್ರಿ ರೆಸ್ಟಲ್ಲಿದ್ದಾಗಲೂ ಕೂಡ ಎನರ್ಜಿ ಬರ್ತಾ ಇರುತ್ತೆ, ಆದರೆ ಬಳಸ್ಕೊಂಡಿರಲ್ಲ ನಾವು. ಆದ್ದರಿಂದ ಅರ್ಲಿ ಮಾರ್ನಿಂಗಲ್ಲಿ, ಬೆಳಗಿನ ಜಾವದಲ್ಲಿ ಎಕ್ಸಸೈಸ್ಗಳನ್ನು ಮಾಡಿ ಅಂತೇಳಿ ಡಾಕ್ಟರ್ಗಳು ಯಾಕೆ ಹೇಳ್ತಾರೆ ಅಂತಂದರೆ, ನಮ್ಮ ಶಕ್ತಿಯನ್ನು ನಾವು ಬಳಸ್ಕೊಂಡಿರಲ್ಲ, ಅಧಿಕವಾಗಿರುತ್ತೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು.
ಆದರೆ ಸಮಯದೊತ್ತಡ, ಎಲ್ರಿಗೂ ಕೂಡ ಇವತ್ತು ಟೈಮ್ ಸಾಕಾಗ್ತಿಲ್ಲ. ಸೊ ನಮಗೆ ಬೇಕಾದಾಗ, ನಮಗೆ ಟೈಮ್ ಆದಾಗ ನಾವೇನು ಮಾಡ್ತಾ ಇದ್ದೀವಿ, ಸೊ ನಮ್ಮ ಒಂದು ಎಕ್ಸಸೈಸ್ಗಳನ್ನು ಮಾಡ್ಕೋತಾ ಇದ್ದೀವಿ, ತೊಂದರೆ ಇಲ್ಲ. ಸೊ ಬೆಳಿಗ್ಗೆ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು ಇದೇ ರೀಸನಿಗೆ. ಓಕೆ, ನಮ್ಮ ಒಂದು ಜೀವಕೋಶದಲ್ಲಿ ಮೈಟೊಕಾಂಡ್ರಿಯಾ ಆ ಕೆಲಸ ಮಾಡುತ್ತೆ, ಮತ್ತು RNA ಇರುತ್ತೆ, DNA ಇರುತ್ತೆ, ಸೈಟೋಪ್ಲಾಸ್ಮಾ ಇರುತ್ತೆ, ರೈಬೋಸೋಮ್ಸ್ ಇರುತ್ತೆ. ಅವುಗಳು ಒಂದೊಂದೇ ಅವದೇ ಆದ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ. ಸೊ DNA ಬಗ್ಗೆ ಹೇಳೋದಾದರೆ, ನಮ್ಮ ಒಂದು ಏನು ನೆಕ್ಸ್ಟು ರೀಪ್ರೊಡಕ್ಟಿವಿಟಿ ಏನಿದೆ, ಸೊ ಅಲ್ಲಿಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಫ್ಯಾಕ್ಟರ್ಸ್ಗಳನ್ನು, ನಮ್ಮಲ್ಲಿರ್ತಕ್ಕಂಥ ಒಂದು ಅಂಶಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಕೆಲಸವನ್ನು DNA ಮಾಡುತ್ತೆ. ಸೊ ಡಾಕ್ಟ್ರುಗಳು ಕೂಡ ಕೆಲವೊಂದು ಕಡೆ ಹೇಳ್ತಾ ಇರ್ತಾರೆ, DNA ಡ್ಯಾಮೇಜಸ್ ಆದರೆ ಸರಿಯಾಗಿ ಭ್ರೂಣ ಬೆಳವಣಿಗೆ ಆಗಲ್ಲ, ಅಥವಾ ಏನು ಅಂಶಗಳು ಕ್ಯಾರಿ ಆಗಬೇಕೋ ಅದು ಆಗಲ್ಲ ಅಂತೇಳಿ. ನಾವು ಕೂಡ ಕೆಲವೊಂದು ವಿಚಾರಗಳಲ್ಲಿ ಅದನ್ನು ಮಾತಾಡ್ತೀವಿ, ಮುಂದೆ ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಈ ರೀತಿ ಆ ಸಣ್ಣ ಜೀವಕೋಶದಲ್ಲಿ ಅದೆಷ್ಟೋ ಅಂಶಗಳು, ಅಂದರೆ ಅಂಗಗಳು ಮತ್ತು ಅದರಲ್ಲೂ ಕೂಡ ಮತ್ತೆ ಪಾರ್ಟ್ಸ್ಗಳಿದೆ. ಸೊ ಅಷ್ಟೊಂದು ಡೆಪ್ತು ಬೇಡ ನಮಗೆ. ಜೀವಕೋಶ ಎಷ್ಟು ಮುಖ್ಯ ಅಂತಂದರೆ, ನನ್ನ ದೇಹ ಚೆನ್ನಾಗಿರ್ಬೇಕಂದ್ರೆ ಜೀವಕೋಶ ಚೆನ್ನಾಗಿರ್ಬೇಕನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು. ಯಾಕೆ ಅಂತಂದರೆ, ನನ್ನ ದೇಹದ ಮೂಲವೇ ಜೀವಕೋಶ. ಸೊ ಈ ಒಂದು ಜೀವಕೋಶಕ್ಕೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಸುಮಾರು ಸಲ ನಾವು ಆಲ್ರೆಡಿ ಕೇಳಿದ್ದೀವಿ. ತುಂಬ ಇಂಪಾರ್ಟೆಂಟ್, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಮೈಕ್ರೋ ನ್ಯೂಟ್ರಿಷನ್ ಮತ್ತು ಮ್ಯಾಕ್ರೋ ನ್ಯೂಟ್ರಿಷನ್. ಮೈಕ್ರೋ ನ್ಯೂಟ್ರಿಷನ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಪ್ರೋಟೀನ್ಸ್ ಬರುತ್ತೆ, ಫ್ಯಾಟ್ಸ್ ಬರುತ್ತೆ. ಮ್ಯಾಕ್ರೋ ನ್ಯೂಟ್ರಿಷನ್ಸಲ್ಲಿ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಬರ್ತವೆ. ಸೊ ಮಿನರಲ್ಸ್ ಅಂತಂದರೆ ಖನಿಜ ಪದಾರ್ಥಗಳು. ಸೊ ಇವು ಆಲ್ರೆಡಿ ನಮಗೆ ಗೊತ್ತು, ನಮ್ಮ ಒಂದು ಸಸ್ಯಾಹಾರ ಪದಾರ್ಥಗಳಲ್ಲಿ ಸಿಗ್ತಕ್ಕಂಥದ್ದು. ಏನು ಭೂಮಿಲಿ ಮಿನರಲ್ಸ್ಗಳಿದೆ, ಖನಿಜಾಂಶಗಳಂತ ಏನೋ ಕರಿತೀವಿ, ಕಬ್ಬಿಣ, ಮ್ಯಾಂಗನೀಸ್, ಕಾಪರ್, ಫಾಸ್ಫರಸ್, ಬೋರಾನ್, ಇವೆಲ್ಲ ಏನಿದೆ ಮಿನರಲ್ಸ್ಗಳು. ಸೊ ನಮಗೆ ಹೇಗೆ ಸಿಗ್ತವೆ ಅಂತಂದರೆ, ನಾವೇನು ಇವತ್ತು ಗ್ರೈನ್ಸ್ಗಳನ್ನು ಬೆಳೆದು ಸೊ ಊಟ ಮಾಡ್ತೀವಿ, ಅದ್ರ ಮುಖಾಂತರ ನಮಗೆ ಬರ್ತವೆ. ಹಣ್ಣು, ತರಕಾರಿ, ಕಾಳುಗಳು, ಇದ್ರ ಮುಖಾಂತರ ನಮಗೆ ಸಿಗ್ತಾ ಹೋಗ್ತವೆ. ಸೊ ವಿಟಮಿನ್ಸ್ಗಳು ಹಾಲು, ತರಕಾರಿ, ಹಣ್ಣುಗಳ ಮುಖಾಂತರ ಸೊ ವಿಟಮಿನ್ಸ್ಗಳು ಕೂಡ ಸಿಗ್ತಾ ಹೋಗ್ತವೆ. ತರಕಾರಿ, ಸೊಪ್ಪು, ಸೊ ಇದ್ರ ಮುಖಾಂತರ ಸಿಗ್ತಾ ಹೋಗ್ತವೆ. ವಿಟಮಿನ್ A, B, C, B ಯಲ್ಲಿ B ಕಾಂಪ್ಲೆಕ್ಸ್ ಅಂತ ಬರುತ್ತೆ. ವಿಟಮಿನ್ D ಬರುತ್ತೆ, D ಯಲ್ಲಿ ಮತ್ತೆ D2, D3, ಸೊ ಈ ಥರ ಬರ್ತವೆ. ವಿಟಮಿನ್ E, ವಿಟಮಿನ್ K, ವಿಟಮಿನ್ ಈ ರೀತಿ ವಿಟಮಿನ್ಸ್ಗಳ ಏನು ಅವು ವಿಟಮಿನ್ಗಳಿಂದ ಬರ್ತವೆ ತೊಂದರೆಗಳು. ಸುಮಾರು ಸರಿ ಆಲ್ರೆಡಿ ನಾವು ಕ್ಲಾಸಸ್ಗಳಲ್ಲಿ ತಿಳ್ಕೊಂಡಿದ್ದೀವಿ. ಅದ್ರ ಡಿಫಿಸಿಯನ್ಸಿ, ಏನು ನ್ಯೂಟ್ರಿಷನ್ಸ್ಗಳ ಕೊರತೆ ಆದರೆ ಅದನ್ನು ನ್ಯೂಟ್ರಿಷನ್ಸ್ ಡಿಫಿಸಿಯನ್ಸಿ ಅಂತೇಳಿ ಕರಿತೀವಿ. ಕಾಯಿಲೆಗಳು ಬರೋದ್ರಲ್ಲಿ ಒಂದು ಭಾಗ ಏನಂತಂದರೆ ನ್ಯೂಟ್ರಿಷನ್ ಡಿಫಿಸಿಯನ್ಸಿ. ಇವತ್ತು ನಾವು ನಮ್ಮ ಒಂದು ಪದಾರ್ಥಗಳ ಮುಖಾಂತರ ಏನು ಮಾಡ್ತೀವಿ ಅಂತಂದರೆ, ಈ ಒಂದು ನ್ಯೂಟ್ರಿಷನ್ಸ್ ಡಿಫಿಸಿಯನ್ಸಿಗಳಿಗೆ ನಾವು ಪರಿಹಾರಗಳನ್ನು ನಮ್ಮ ಪದಾರ್ಥಗಳ ಮುಖಾಂತರ ಕೊಡ್ಬೋದಾಗಿದೆ. ಸೊ ಇದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಸೊ ಅಂಶ. ನೆಕ್ಸ್ಟು ನಾವು ತುಂಬ ಇಂಪಾರ್ಟೆಂಟಾಗಿ ನೋಡೋದಾದರೆ, ನಮ್ಮ ಒಂದು ದೇಹದಲ್ಲಿ ವ್ಯವಸ್ಥೆಗಳು, ಅಂಗ ವ್ಯವಸ್ಥೆಗಳು ಸೊ ಈ ರೀತಿ ಇದ್ದಾವೆ. ಸೊ ಒಂದು ಪರಿಚಲನಾ ವ್ಯವಸ್ಥೆ ಅಂತೇಳಿ ಇದೆ. ಸೊ ರಕ್ತ ಪರಿಚಲನಾ ವ್ಯವಸ್ಥೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತೇಳಿ ಕರಿತೀವಿ. ಉಸಿರಾಟದ ವ್ಯವಸ್ಥೆ, ರೆಸ್ಪಿರೇಟರಿ ಸಿಸ್ಟಮ್. ಅಸ್ಥಿಪಂಜರದ ವ್ಯವಸ್ಥೆ, ಸ್ಕೆಲಿಟಲ್ ಸಿಸ್ಟಮ್. ಸ್ನಾಯು ವ್ಯವಸ್ಥೆ, ಮಸಲ್ ಸಿಸ್ಟಮ್. ಜೀರ್ಣಾಂಗ ವ್ಯವಸ್ಥೆ, ಡೈಜೆಸ್ಟಿವ್ ಸಿಸ್ಟಮ್. ಸೊ ಹಾಗೆಯೇ ಸೊ ನೆಕ್ಸ್ಟು ಒಂದೇ ನಿಮಿಷ. ಸೊ ಸುಮಾರು ಅಂದರೆ ತುಂಬ ಇದ್ದಾವೆ. ಮೇಯ್ನಾಗಿ ಒಂದು 10 ನಾವು ಇಲ್ಲಿ ಇಂಪಾರ್ಟೆಂಟಾಗಿ ತಗೊಂಡಿದ್ದೀವಿ. ವಿಸರ್ಜನಾ ವ್ಯವಸ್ಥೆ, ಎಕ್ಸ್ಕ್ರೇಟರಿ ಸಿಸ್ಟಮ್, ಸಂತಾನೋತ್ಪತ್ತಿ ವ್ಯವಸ್ಥೆ, ರೀಪ್ರೊಡಕ್ಟಿವ್ ಸಿಸ್ಟಮ್, ಅಂತರ್ಗತ ವ್ಯವಸ್ಥೆ, ಇಂಟಿಗ್ಯುಮೆಂಟರಿ ಸಿಸ್ಟಮ್. ಸೊ ನರಮಂಡಲ ವ್ಯವಸ್ಥೆ, ನರ್ವ್ ಸಿಸ್ಟಮ್, ಅಂತಃಸ್ರಾವಕ ಅಂದರೆ ಎಂಡೋಕ್ರೈನ್ ಸಿಸ್ಟಮ್. ಸೊ ಹೀಗೆ ಸುಮಾರು 10 ಅಂಗ ವ್ಯವಸ್ಥೆಗಳನ್ನು ತುಂಬ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಇನ್ನೂ ತುಂಬ ಇದ್ದಾವೆ ದೇಹದಲ್ಲಿ. ಸೊ ನಿಜವಾಗ್ಲೂ ನಮ್ಮ ಒಂದು ದೇಹ ಏನಿದೆ, ಸೊ ಇದನ್ನು ಸ್ಟಡಿ ಮಾಡಬೇಕಂತಂದರೆ ಒಂದು ಜೀವನ ಸಾಕಾಗಲ್ಲ. ಅಷ್ಟು ಒಂದು ಅದ್ಭುತ ದೇವರ ಸೃಷ್ಟಿ ಅಂತ ಹೇಳ್ಬೋದು ನಮ್ಮ ದೇಹ, ನಮ್ಮ ಶರೀರ. ಸೊ ಅಷ್ಟೊಂದು ಫಂಕ್ಷನ್ಸ್ ಇದೆ, ಅಷ್ಟೊಂದು
ಆರ್ಗನ್ಸ್ ಇದೆ, ಅಷ್ಟೊಂದು ದೊಡ್ಡ ಸಬ್ಜೆಕ್ಟ್ ಇದು. ಅದನ್ನು ಸಾಧ್ಯವಾದಷ್ಟು ನಮಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದು ಮಾನವ ದೇಹ ಈ ಎಲ್ಲ ವ್ಯವಸ್ಥೆಗಳಿಂದ ಆಗಿದೆ, ಒಂದಕ್ಕೊಂದು ಮತ್ತೆ ಅದು ಇಂಟರ್ಲಿಂಕ್ ಆಗಿದೆ. ಏನು ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ರಕ್ತ ಪರಿಚಲನಾ ವ್ಯವಸ್ಥೆ, ಉಸಿರಾಟದ ವ್ಯವಸ್ಥೆ, ಅಸ್ಥಿಪಂಜರದ ವ್ಯವಸ್ಥೆ. ಒಂದಕ್ಕೊಂದು ಏನಾಗಿದೆ, ಒಂದು ವ್ಯವಸ್ಥೆಗೂ ಇನ್ನೊಂದು ವ್ಯವಸ್ಥೆಗೂ ಸಂಬಂಧಗಳಿದೆ. ಆದ್ರಿಂದಾನೇ ಪೂರ್ತಿ ನಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ಎಲ್ಲ ಭಾಗದಲ್ಲೂ ಕೂಡ ನಾವು ಸ್ವಾಸ್ಥ್ಯವನ್ನು ಗಳಿಸ್ಬೇಕು. ಆವಾಗಲೇ ಎಂಟೈರ್ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ. ಈ ಎಲ್ಲ ಸಿಸ್ಟಮ್ಗಳನ್ನು ಒಂದೊಂದನ್ನು ಫಸ್ಟು ಸಿಸ್ಟಮ್ಗಳನ್ನು ತಿಳ್ಕೊಳ್ಳೋಣ. ನಂತರದಲ್ಲಿ ಏನೇನು ಸಮಸ್ಯೆಗಳಾಗ್ತವೆ ಆ ಸಮಸ್ಯೆಗಳಿಗೆ ಬೇಕಾದಂಥ ಒಂದು ಸೊಲ್ಯೂಷನ್ಗಳನ್ನು ನಾವು ಕಂಡುಕೊಳ್ತಾ ಹೋಗೋಣ. ಮೊದಲಿಗೆ ಇವತ್ತು ನಾನು ರಕ್ತ ಪರಿಚಲನಾ ವ್ಯವಸ್ಥೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಮೇಯ್ನಾಗಿ ಆ ಒಂದು ರಕ್ತ ಏನಿವತ್ತು ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇದೆ, ಇದಕ್ಕೆ ಮೇಯ್ನ್ ಟೂಲ್ ಅಂತಂದರೆ ನಮ್ಮ ಹಾರ್ಟ್. ಎಲ್ರಿಗೂ ಗೊತ್ತು, ಹೃದಯದ ಕೆಲಸ ಏನಂತಂದರೆ ನಮ್ಮ ರಕ್ತವನ್ನು ಶುದ್ಧೀಕರಿಸಿ ಒಳ್ಳೆ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದು. ಒಂದು ಎಕ್ಸಾಂಪಲ್ ನಿಮಗೆ ಬೇಗ ಅರ್ಥ ಆಗಬೇಕಂದ್ರೆ, ಒಂದು ಮೋಟಾರ್ ಪಂಪ್ ಏನಿದೆ, ಆ ಮೋಟಾರ್ ಪಂಪ್ ರೀತಿ ಕೆಲಸ ಮಾಡುತ್ತೆ. ಈ ಒಂದು ಹೃದಯದ ಕೆಲಸವನ್ನು ಹಾಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ದೇಹದಲ್ಲಿ ಏನಿವಾಗ ಆಲ್ರೆಡಿ ಸರ್ಕ್ಯುಲೇಟ್ ಆಗಿರುತ್ತೆ, ಸರ್ಕ್ಯುಲೇಟ್ ಆಗಿರೋ ಅಂಥ ರಕ್ತ ಎಲ್ಲ ಏನಾಗುತ್ತೆ, ರೈಟ್ ಏಟ್ರಿಯಮ್ ಅಂತೇಳಿ ಇದೆ. ಆ ರೈಟ್ ಏಟ್ರಿಯಮ್ ನಿಮಗೆ ಫಸ್ಟಿಗೆ ಒಂದು ಏನು ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ, ಒಂದು ಪಿಂಕ್ ಕಲರ್, ಒಂದು ಕೆಳಗಡೆ 2 ಬ್ಲೂ ಕಲರ್ ವೇನ್ಸ್ ಅಂತೇಳಿ ಕರಿತೀವಿ, ರಕ್ತನಾಳಗಳು. ಅಭಿಧಮನಿ ಅಪಧಮನಿ ಅಂತೇಳಿ ಕರಿತೀವಲ್ಲ. ನಾವೆಲ್ಲ ಸ್ಕೂಲಲ್ಲಿ ಓದಿದ್ದೀವಿ, ಹೃದಯದ ಬಗ್ಗೆ ಪಿಕ್ಚರ್ ಎಲ್ಲ ನೋಡಿದ್ದೀವಿ. ಅಲ್ಲಿಂದ ಏನಾಗುತ್ತೆ, ನಮ್ಮ ದೇಹದ ರಕ್ತ ರೈಟ್ ಏಟ್ರಿಯಮ್ಮಿಗೆ ಎಂಟ್ರಿ ಆಗುತ್ತೆ. ಅಲ್ಲಿ ಎಂಟ್ರಿ ಆದಮೇಲೆ ಏನಾಗುತ್ತೆ, ಬಂದಂಥ ರಕ್ತ ಅಲ್ಲಿ ಫುಲ್ ಆದಮೇಲೆ, ಆ ಸ್ಪೇಸ್ ಫುಲ್ ಆದಮೇಲೆ ಏನಾಗುತ್ತೆ, ಹಾರ್ಟ್ ಒಂದು ಸಲ ಹಿಂಗೆ ಇಚ್ಕಿದ್ರೆ, ಏನು ನಾವು ಹಾರ್ಟ್ ಬೀಟ್ ಅಥವಾ ಹಾರ್ಟ್ ಹಿಂಗೆ ಪಂಪ್ ಮಾಡುತ್ತೆ ಅಂತ ಹೇಳ್ತೀವಿ, ಒಂದು ಪಂಪಿಂಗಲ್ಲಿ ಅಟ್ ಎ ಟೈಮ್ 4 ಕೆಲಸಗಳು ನಡೆಯುತ್ತೆ. ನಾನೀಗ ಒಂದು ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ. ರಕ್ತ ಏನಾಗುತ್ತೆ, ಏನು ನಮ್ಮ ದೇಹದಲ್ಲಿ ಸರ್ಕ್ಯುಲೇಟ್ ಆಗಿರ್ತಕ್ಕಂಥ ರಕ್ತ ಒಮ್ಮೆಗೆ ರೈಟ್ ಏಟ್ರಿಯಮ್ಮಿಗೆ ಬರುತ್ತೆ. ಆವಾಗ ಅದು ಇಚ್ಕಿದಾಗ ಏನಾಗುತ್ತೆ, ರೈಟ್ ವೆಂಟ್ರಿಕಲ್ ಅಂತೇಳಿ. ನಿಮಗೆ ಪಿಕ್ಚರಲ್ಲಿ ಏನು ಕಾಣಿಸ್ತಾ ಇದೆ, ಎಡಭಾಗದ ಮೇಲ್ಗಡೆ ಭಾಗನ ರೈಟ್ ಏಟ್ರಿಯಮ್, ಅದ್ರ ಕೆಳಗಡೆ ಲೈಟ್ ಬ್ಲೂ ಇರ್ತಕ್ಕಂಥದ್ದು ರೈಟ್ ಏಟ್ರಿಯಮ್. ಅಲ್ಲಿಗೆ ಬಂದಿರತಕ್ಕಂಥ ರಕ್ತ ಇಚ್ಚಿದಾಗ ರೈಟ್ ವೆಂಟ್ರಿಕಲ್ಲಿಗೆ ಬರುತ್ತೆ, ಡಾರ್ಕ್ ಬ್ಲೂ ಇರೋಲ್ಲಿಗೆ ಬರುತ್ತೆ. ಬಂದಂಥ ರಕ್ತ ಏನಾಗುತ್ತೆ, ಶುದ್ಧ ಆಗುತ್ತೆ. ಜೊತೆಗೆ ಪಲ್ಮನರಿ ವೇನ್ಸ್ ಅಂತೇಳಿ ಕರಿತೀವಿ, ರಕ್ತನಾಳಗಳ ಮೂಲಕ ಲಂಗ್ಸಿಗೆ ಹೋಗುತ್ತೆ. ನಮ್ಮ ಒಂದು ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಆಕ್ಸಿಜನನ್ನು ಜೊತೆಗೆ ತಗೊಳುತ್ತೆ. ಜೊತೆಗೆ ತಗೊಂಡು ಏನು ಮಾಡುತ್ತೆ, ನೆಕ್ಸ್ಟು ಲೆಫ್ಟ್ ಏಟ್ರಿಯಮ್, ಪರ್ಪಲ್ ಕಲರ್ ಏನಿದೆ ಅಲ್ಲಿ ಲೆಫ್ಟ್ ಏಟ್ರಿಯಮ್ಮಿಗೆ ಬಂದು ಸೇರುತ್ತೆ. ಅಲ್ಲಿ ಸೇರಿದಂಥ ರಕ್ತ ಏನಾಗುತ್ತೆ ಅಂದರೆ ಈಗ ಪ್ಯೂರ್ ಆಯಿತು, ಜೊತೆಗೆ ಆಕ್ಸಿಜನೇಟ್ ಆಯಿತು. ಆದಮೇಲೆ ನೆಕ್ಸ್ಟು ಒಂದು ಸ್ಟೇಜಲ್ಲಿ ಏನಾಗುತ್ತೆ, ನಮ್ಮ ಒಂದು ಅವಾರ್ಟ ಅಂತೇಳಿ ಕರಿತೀವಿ, ಅಂದರೆ ರಕ್ತ ಎಲ್ಲ ದೇಹಕ್ಕೆ ಸರ್ಕ್ಯುಲೇಟ್ ಮಾಡ್ತಕ್ಕಂಥ ಒಂದು ರಕ್ತನಾಳ. ಅದ್ರ ಮುಖಾಂತರ ಏನಾಗುತ್ತೆ, ದೇಹದ ಎಲ್ಲ ಭಾಗಗಳಿಗೂ ಕೂಡ ಪಾಸ್ ಆಗುತ್ತೆ. 4 ಸ್ಟೇಜಲ್ಲಿ ರಕ್ತ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದನ್ನು ಒಂದು ಸೆಕೆಂಡ್, ರಕ್ತ ಪರಿಚಲನೆಯನ್ನು 4 ಇದರಲ್ಲಿ ಹೇಳ್ತೀವಿ ನಾವು. ಒಂದು ಏನು ನಮ್ಮ ಒಂದು ಶುದ್ಧವಾದ ರಕ್ತ ದೇಹದ ಅಥವಾ ಎಲ್ಲ ಸೆಲ್ಗಳಿಗೂ ಒಂದು ಬೇಕಿರುತ್ತೋ, ಅದೇ ರೀತಿ ಹೃದಯದ ಒಂದು ಭಾಗಕ್ಕೂ ಕೂಡ ಬೇಕಿರುತ್ತೆ. ಈಗ ಶುದ್ಧ ಆಗಿದ್ದ ರಕ್ತ ಇಡೀ ದೇಹಕ್ಕೆ ಹೋಗುತ್ತೆ, ಅದರಲ್ಲಿ ಒಂದು ನಾಳ ಮತ್ತೆ ನಾಳದ ಮುಖಾಂತರ ಮತ್ತೆ ಹೃದಯಕ್ಕೂ ಕೂಡ ಬರುತ್ತೆ. ಯಾಕಂದರೆ ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಅದನ್ನು ನಾವು ಕರೋನರಿ ಸರ್ಕ್ಯುಲೇಷನ್ ಅಂತೇಳಿ ಕರಿತೀವಿ. ವಾಪಸ್ಸು ಕರೋನರಿ ಅಂತಂದರೆ ಹೃದಯಕ್ಕೆ ಸಂಬಂಧಪಟ್ಟ ವರ್ಡು, ಕಾರ್ಡಿಯಾಕು, ಕಾರ್ನರಿ ಈ ರೀತಿ ಬರ್ತಾ ಇರುತ್ತೆ. ಅದು ಬಂತು ಅಂತಂದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಕಾರ್ಡಿಯೋವಸ್ಕುಲರ್, ಕಾರ್ಡಿಯೋ ಅಂತ ಎಲ್ಲೆಲ್ಲಿ ಬರುತ್ತೋ ಹೃದಯಕ್ಕೆ ಮೆಡಿಕಲ್ ಟರ್ಮ್ ಏನು ಹೇಳ್ತೀವಿ, ಕಾರ್ಡಿಯೋ ಅಂತೇಳಿ ಕರಿತೀವಿ.
ಅಲ್ಲಿಗೆ ಕೂಡ ಒಳ್ಳೆ ರಕ್ತ ಬರಬೇಕಾಗತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಏನು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಆ ಡೈಜೆಸ್ಟಿವ್ ಸಿಸ್ಟಮ್ ಅದ್ರ ಮುಖಾಂತರ ಕೂಡ ಪಾಸ್ ಆಗುತ್ತೆ, ದೇಹದ ಎಲ್ಲ ಭಾಗಗಳಿಗೂ ಕೂಡ ಹೋಗುತ್ತೆ ಎಕ್ಸೆಪ್ಟ್ ಲಂಗ್ಸ್. ಲಂಗ್ಸಿಗೆ ಮಾತ್ರ ಬ್ಲಡ್ ಹೋಗಲ್ಲ ಮತ್ತೆ ಆಫ್ಟರ್ ಆಕ್ಸಿಜನೇಟ್ ಆದಮೇಲೆ. ಹೀಗೆ ಪ್ರತಿ ಒಂದು ಭಾಗಕ್ಕೂ ಕೂಡ ನಮ್ಮ ದೇಹದಲ್ಲಿ ಎಲ್ಲೇ ನಮಗೆ ಸಣ್ಣ ಗಾಯ ಆದರೂ ಕೂಡ ಬ್ಲಡ್ ಬರುತ್ತೆ, ನಿಮಗೆ ಗೊತ್ತು. ಅಂದರೆ ಅಡಿಯಿಂದ ಮುಡಿವರೆಗೂ ಏನೇನು ಎಲ್ಲೆಲ್ಲಿ ನನ್ನ ದೇಹ ಇದೆಯೋ ಅಲ್ಲಿವರೆಗೂ ಕೂಡ ರಕ್ತನಾಳಗಳು ಸ್ಪ್ರೆಡ್ ಆಗಿರುತ್ತೆ. ಆ ರಕ್ತನಾಳಗಳಲ್ಲೂ ಕೂಡ ಮತ್ತೆ ವಿಧಗಳಿದ್ದಾವೆ. ಪಲ್ಮಿನರಿ ವೀನ್ಸ್ ಅಂತ ಹೇಳಿದೆ, ಕ್ಯಾಪಿಲರೀಸ್ ಅಂತ ಇದೆ, ಆರ್ಟರೀಸ್ ಅಂತ ಇದೆ. ಅಂದರೆ ದೊಡ್ಡ ಒಂದು ಸೈಜ್ದು ಪೈಪ್ಗಳಲ್ಲಿ ನಾವು ದೊಡ್ಡ ಸೈಜು ಸ್ಮಾಲ್ ಸೈಜ್ ಹೇಳ್ತಾ ಬರ್ತೀವಲ್ಲ, ಆ ರೀತಿ ಅದ್ರ ಒಂದು ರಕ್ತ ಸಂಚಲನೆಗೆ ಅದ್ರ ಒಂದು ಕೆಪಾಸಿಟಿಗೆ ತಕ್ಕಂಗೆ ಏನಾಗಿದೆ, ವೀನ್ಸ್ಗಳು ಕೂಡ ಸೈಜಲ್ಲಿ ವೇರಿ ಇದ್ದಾವೆ, ಅದಕ್ಕೊಂದೊಂದು ಹೆಸರುಗಳಿರ್ತವೆ. ನಮಗೆ ಗೊತ್ತಿರಬೇಕಾಗಿರೋದು ರಕ್ತ ಹೃದಯಕ್ಕೆ ಬಂದು ಪ್ಯೂರಿಫೈ ಆಗುತ್ತೆ, ಮತ್ತೆ ಆಕ್ಸಿಜನೇಟ್ ಆಗುತ್ತೆ, ಇಡೀ ದೇಹಕ್ಕೆ ರಕ್ತನಾಳಗಳ ಮುಖಾಂತರ ಸರ್ಕ್ಯುಲೇಟ್ ಆಗುತ್ತೆ. ಇದು ಅಂಶ ನಮಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ರಕ್ತದ ಮುಖ್ಯ ಕೆಲಸ ಏನಂತಂದರೆ ನಮ್ಮ ದೇಹದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಏನು ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ನಾವೀಗ ಒಂದು ಲಾರಿನ ಎಕ್ಸಾಂಪಲ್ ತೊಗೊಂಡ್ರೆ, ಲಾರಿಗೆ ನೀವೇನು ಹಾಕಿದ್ರೂ ತೊಗೊಂಡೋಗುತ್ತೆ. ಹಾಗೇನೆ ನಮ್ಮ ರಕ್ತ ಏನು ಮಾಡ್ತಿರುತ್ತಂತಂದರೆ, ನಮ್ಮ ದೇಹದಲ್ಲಿ ಏನು ನಾವು ಊಟ ಕೊಡ್ತೀವಿ, ಆ ಊಟದಲ್ಲಿ ಬರ್ತಕ್ಕಂಥ ನ್ಯೂಟ್ರಿಷನ್ಸ್ಗಳನ್ನು ಫಿಲ್ಟ್ರ್ ಮಾಡಿಕೊಂಡು ತೊಗೊಂಡು ಏನು ಮಾಡುತ್ತೆ, ನಾನು ಹೇಳಿದೆ ಸೆಲ್ ಒಳಗಡೆ ಹೋಗುತ್ತೆ, ಸೆಲ್ ಒಳಗಡೆಯಿಂದ ನಮಗೆ ಎನರ್ಜಿ ಫುಡ್ ಬಂದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಎನರ್ಜಿಯನ್ನು ಬ್ಲಡ್ ಏನು ಮಾಡುತ್ತೆ, ಕ್ಯಾರಿ ಮಾಡಿಕೊಂಡು ನನಗೆ ಎಲ್ಲೆಲ್ಲಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ಸರ್ಕ್ಯುಲೇಟ್ ಮಾಡ್ತಾ ಹೋಗುತ್ತೆ. ಒಂದು ಫಂಕ್ಷನ್ ಟ್ರಾನ್ಸ್ಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಹೇಗೆ, ನಮಗೆ ಬೇಕಾದಂಥ ನ್ಯೂಟ್ರಿಷನ್ಸ್, ಹಾಗೆಯೇ ಆಮ್ಲಜನಕ ಆಕ್ಸಿಜನನ್ನು ಕೂಡ ಕ್ಯಾರಿ ಮಾಡುತ್ತೆ, ನೀರನ್ನು ಕೂಡ, ಜೊತೆಗೆ ಎಲ್ಲವನ್ನೂ ಕೂಡ ಏನು ಮಾಡುತ್ತೆ, ನಮಗೆ ಇಡೀ ದೇಹಕ್ಕೆ ಸರ್ಕ್ಯುಲೇಟ್ ಮಾಡುತ್ತೆ. ಅಂದರೆ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ತಲುಪಿಸೋ ಕೆಲಸನ ಮಾಡ್ತಾ ಇರುತ್ತೆ. ಇದ್ರ ಜೊತೆಗೆ ದೇಹದ ಎಲ್ಲ ಭಾಗಗಳಿಂದ ಏನೇ ವೇಸ್ಟು, ಏನು ಕಶ್ಮಲಗಳಂತೇಳಿ ಕರಿತೀವಿ ಅಥವಾ ಟಾಕ್ಸಿನ್ಸ್ ಅಂತೇಳಿ ಕರಿತೀವಿ, ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಸಗಳೇನಾಗುತ್ತೆ ಮತ್ತೆ ಅದೇ ರಕ್ತಕ್ಕೆ ಬರ್ತವೆ. ಅದೇ ರಕ್ತ ಕ್ಯಾರಿ ಮಾಡ್ಕೊಂಡು ಬರುತ್ತೆ. ಕ್ಯಾರಿ ಮಾಡ್ಕೊಂಡು ಬಂದು ಎಕ್ಸ್ಕ್ರಿಯೇಟರಿ ಸಿಸ್ಟಮ್ ಅಂತ ಹೇಳಿದೆ, ಅಂದರೆ ವಿಸರ್ಜನಾ ವ್ಯವಸ್ಥೆ ಇದೆ. ವಿಸರ್ಜನಾ ವ್ಯವಸ್ಥೆ ನಮಗೆ 3 ರೀತಿ ಆಗುತ್ತೆ. ಒಂದು ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಹಾಗೂ ಸ್ಕಿನ್ ಮುಖಾಂತರ ಬೆವರಲ್ಲೂ ಕೂಡ ನಮ್ಮ ಟಾಕ್ಸಿನ್ಸನ್ನು ನಾವು ಹೊರಗಡೆ ಹಾಕ್ತೀವಿ. ಈ ಒಂದು ಕೆಲಸ ಕೂಡ ನಮ್ಮ ರಕ್ತ ಮಾಡ್ತಾ ಇರುತ್ತೆ. ಈಗ ನೀವೊಂದು ಅರ್ಥ ಮಾಡ್ಕೊಳ್ಳಿ, ರಕ್ತ ಕೆಟ್ಟಿರಬೇಕು ಅಂತೇಳಿ ನಮ್ಮ ಹಿರಿಯವರು ಹೇಳ್ತಾ ಇದ್ರು. ಅವ್ರ ಸೈನ್ಸ್ ಗೊತ್ತಿಲ್ಲ ಅವರಿಗೆ, ಬಟ್ ಮಾತಾಡ್ತಾರೆ. ನಿನ್ನಲ್ಲಿ ರಕ್ತ ಕೆಟ್ಟಿರಬೇಕು, ಅದಕ್ಕೆ ನಿನಗೆ ಪದೇ ಪದೇ ಹೀಗೆ ಹುಷಾರು ತಪ್ತಾ ಇದೆ ಅನ್ನೋ ಮಾತುಗಳನ್ನು ನಾವು ಕೇಳಿದ್ದೀವಿ. ಯಾಕೆ ಅದನ್ನು ಹೇಳಿರ್ತಾರೆ ಅಂತಂದರೆ, ನೋಡಿ, ಮೇಯ್ನ್ ಆಗಿ ನಮ್ಮ ದೇಹದಲ್ಲಿ ಈ 2 ಫಂಕ್ಷನನ್ನು ಮಾಡ್ತಾ ಇದೆ. ನ್ಯೂಟ್ರಿಷನ್ಸ್ಗಳನ್ನು ನಮ್ಮ ಎವೆರಿ ಸೆಲ್ಲಿಗೆ ತಲುಪಿಸೋ ಕೆಲಸ ಕೂಡ ನಮ್ಮ ರಕ್ತ ಮಾಡ್ತಾ ಇದೆ. ಹಾಗೇನೆ ಏನೇನು ವೇಸ್ಟೇಜ್ ಬರುತ್ತೋ ಆ ವೇಸ್ಟೇಜನ್ನು ಹೊರ ಹಾಕೋಂಥ ಕೆಲಸ ಕೂಡ ನಮ್ಮ ಒಂದು ಬ್ಲಡ್ಡೇ ಮಾಡ್ತಾ ಇದೆ. ಆದ್ದರಿಂದ ನಮ್ಮ ದೇಹದ ತುಂಬ ಎಲ್ಲ ಇಂಪಾರ್ಟೆಂಟೇ. ನಾನು ಹಿಂಗೆ ಹೇಳ್ತಾ ಇರ್ತೀನಿ ಎಲ್ಲದಕ್ಕೂ, ಯಾಕೆ ಅಂದರೆ ಎಲ್ಲ ಕೂಡ ಮುಖ್ಯನೇ. ನನ್ನ ದೇಹದಲ್ಲಿ ಯಾವುದು ಮಿಸ್ ಆದರೂ ಕೂಡ ನಾನು ಚೆನ್ನಾಗಿರ್ಲಿಕ್ಕಾಗಲ್ಲ, ಆರೋಗ್ಯವಾಗಿರ್ಲಿಕ್ಕಾಗಲ್ಲ. ಆದ್ದರಿಂದ ತುಂಬ ಇಂಪಾರ್ಟೆಂಟ್ ಫಂಕ್ಷನನ್ನು ಈ ಒಂದು ಬ್ಲಡ್ ಮಾಡ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಇದೆ, ಮೆಡಿಕಲ್ ವರ್ಡ್ಸ್ ಇದೆ. ಆ ಮೆಡಿಕಲ್ ವರ್ಡ್ಸ್ಗಳನ್ನು ನೋಡೋಣ. ಹೃದಯ ಕೋನದ ರೀತಿ ಇರುತ್ತೆ, ಟೊಳ್ಳಾಗಿರುತ್ತೆ, ಸುಮಾರು 10 ಸೆಂಟಿಮೀಟರ್ ಉದ್ದ ಇರುತ್ತೆ, 300 ಗ್ರಾಮ್ ತೂಕ ಇರುತ್ತೆ. ರಕ್ತವನ್ನು ಪಂಪ್ ಮಾಡ್ತಕ್ಕಂಥದ್ದು ಮುಖ್ಯ ಕೆಲಸ ಆಗಿದೆ. ಹಾಗೆಯೇ 4 ರೀತಿ ಪರಿಚಲನಾ ವ್ಯವಸ್ಥೆ, ಸಿಸ್ಟಮ್ಯಾಟಿಕ್ ಸರ್ಕ್ಯುಲೇಷನ್ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ತಲುಪಿಸೋ ಅಂಥದ್ದು. ಮತ್ತು ಪಲ್ಮನರಿ ಸರ್ಕ್ಯುಲೇಷನ್ ಅಂದರೆ ರಕ್ತ ಏನಾಗುತ್ತೆ, ಶುದ್ಧ ಆದಮೇಲೆ ಬಂದು ಲಂಗ್ಸ್ಗಳಲ್ಲಿ ಆಕ್ಸಿಜನನ್ನು ಜೊತೆಲಿ ತಗೊಂಡೋಗ್ತಕ್ಕಂಥ ಒಂದು ಸರ್ಕ್ಯುಲೇಷನ್. ಕರೋನರಿ ಸರ್ಕ್ಯುಲೇಷನ್ ಅಂತಂದರೆ ಹೃದಯದ ಆರೋಗ್ಯಕ್ಕೋಸ್ಕರ ಹೃದಯಕ್ಕೂ ಕೂಡ ಒಳ್ಳೆ ರಕ್ತ ಮತ್ತೆ ಹೋಗುತ್ತೆ. ಅದೇನಾದ್ರು ಹೋಗಲಿಲ್ಲ ಅಂತಂದರೆ ಹೃದಯದ ಸೆಲ್ಸ್ಗಳು ಹಾಳಾಗ್ತಾ ಬಂದ್ಬಿಡುತ್ತೆ. ಅದಕ್ಕೆ ಕೂಡ ಒಂದು ಸರ್ಕ್ಯುಲೇಷನ್ನ ಇಟ್ಕೊಂಡಿದೆ. ಹಾಗೆ ಪೋರ್ಟಲ್ ಸರ್ಕ್ಯುಲೇಷನ್ ಅಂತಂದರೆ ನಮ್ಮ ಒಂದು ಡೈಜೆಸ್ಟಿವ್, ನಮ್ಮ ಒಂದು ಏನು ಸ್ಟೊಮ್ಯಾಕ್ ಇದೆ, ಸ್ಟೊಮ್ಯಾಕು ಮತ್ತು ಲಿವರು,
ಸೊ ಈ ಒಂದು ನೆಕ್ಸ್ಟು ಕೊಲನ್ಸ್ ಇವೆಲ್ಲ ಬರ್ತವೆ, ಅಲ್ಲಿ ಸರ್ಕ್ಯುಲೇಷನ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಈ ರೀತಿ 4 ರೀತಿಯಲ್ಲಿ ವ್ಯವಸ್ಥಿತವಾಗಿ ರಕ್ತ ಹರಿತಾ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಮೆಡಿಕಲ್ ಟರ್ಮ್ಸ್ಗಳನ್ನು ನಾವು ಕಲಿತಿದ್ರೆ ತುಂಬ ಒಂದು ಉತ್ತಮವಾಗಿ ನಾವು ಕಮ್ಯುನಿಕೇಷನ್ ಮಾಡ್ಬೋದು, ಅಥವಾ ನಮ್ಮ ಒಂದು ಏನು ಗೆಸ್ಟ್ ಇರ್ತಾರೆ ಅಥವಾ ಕನ್ಸಲ್ಟೆಂಟ್ ಇರ್ತಾರೆ ಅವರಿಗೆ ಒಳ್ಳೆ ಒಂದು ಇದನ್ನು ಕೊಡ್ಬೋದು. ಕಾರ್ಡಿಯಾಕ್ ಸೈಕಲ್ ಅಂತೇಳಿ ಕರಿತೀವಿ. ಸೊ ಒಂದು ಸ್ಟೇಜಿನಲ್ಲಿ, ಅದೇ ನಾನು ಹೇಳಿದ್ನಲ್ಲ, ಹೃದಯ ಒಂದು ಸಲ ಒಂದು ಕ್ರಿಯೆನ ಮಾಡಬೇಕು ಅಂತಂದರೆ, ಒಂದು ಟೈಮಿಗೆ ಒಂದು ಕ್ರಿಯೆ ಆಗಬೇಕು ಅಂತಂದರೆ, ಸೊ ಅದು ಒಂದು ಸಲ ಹಿಂಗೆ ಸ್ಕ್ವೀಸ್ ಆದಾಗ 4 ಸ್ಟೇಜ್ ಏನಿದೆ ಅಟ್ ಎ ಟೈಮ್ ಆಗುತ್ತೆ. ಒಂದು ಸಲ ಸ್ಕ್ವೀಸ್ ಆಗಿ ಅಂದರೆ ಹಿಂಗೆ ಹೃದಯ ಒಂದು ಸಲ ಹಿಂಗೆ ಪಂಪಾಗಿ ಹಿಂಗೆ ಬಿಡ್ತು ಅಂತಂದರೆ, ಸೊ ಅದರಲ್ಲಿ 4 ಸ್ಟೇಜಲ್ಲಿ ಆ ಒಂದು ರಕ್ತ ಪರಿಚಲನೆ ಆಗಿರುತ್ತೆ. ಆ ಒಂದು ಸೈಕಲನ್ನು, ಅದೇನು ಒಂದು ಟೈಮ್ ಹಿಂಗೆ ಮಾಡುತ್ತೆ, ಅದನ್ನು ಕಾರ್ಡಿಯಾಕ್ ಸೈಕಲ್ ಅಂತೇಳಿ ಕರಿತೀವಿ. ಅದರಲ್ಲಿ 2 ಬರುತ್ತೆ, ಒಂದು ಸಿಸ್ಟೋಲ್, ಡಯಾಸ್ಟೋಲ್. ಸೊ ನಾವು ಬ್ಲಡ್ ಪ್ರೆಷರನ್ನ ಮೆಜರ್ ಮಾಡಿಸ್ಬೇಕಾದ್ರೆ ನಮಗೆ ಹೇಳ್ತಾರೆ, ಸೊ 120ರಿಂದ 80 ಸಾಮಾನ್ಯವಾಗಿರಬೇಕು ರಕ್ತದೊತ್ತಡ ಅಂತೇಳಿ. ಸೊ ಏನು ಡಯಾಸ್ಟ್ರೋಲು ಸಿಸ್ಟೋಲು ಅಂತ ಹೇಳಿದ್ರೆ, ಸಿಸ್ಟೋಲ್ ಅಂತಂದರೆ ನಮ್ಮ ಒಂದು ಹೃದಯ ಪಂಪ್ ಮಾಡುತ್ತಲ್ಲ, ಪಂಪ್ ಮಾಡಿದಾಗ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಒಂದು ಸಮಯವನ್ನು ತಗೊಳುತ್ತೆ, ಅದು 120 ಯೂನಿಟ್ಸ್ ಆಗಿರುತ್ತೆ. ಟೈಮ್ ಅಲ್ಲ, ಸೆಕೆಂಡ್ಸ್ ಅಲ್ಲ ಸ್ನೇಹಿತರೆ, ಅದನ್ನು ಒಂದು ಯೂನಿಟ್ಸಲ್ಲಿ ಹೇಳ್ತಾರೆ. ಸೊ 120 ಆ ನಂಬರಲ್ಲಿ ಹೇಳ್ತಾರೆ. ಆ ಸಮಯ 120 ಆಗಿರಬೇಕು. ಮತ್ತು ಅದು ರಿಲೀಸ್ ಮಾಡುತ್ತಲ್ಲ, ಹಿಂಗೆ ಇನ್ಕ್ರೀಸ್ ಆಗಿರುತ್ತೆ, ಮತ್ತು ಅದು ಹಿಂಗೆ ರಿಲೀಸ್ ಆಗುತ್ತಲ್ಲ, ಆ ಒಂದು ಟೈಮನ್ನು ಡಯಾಸ್ಟ್ರೋಲ್ ಅಂತೇಳಿ ಕರೀತಾರೆ. ಅದು 80 ಇರಬೇಕು. ಸೊ ಇದು ನಾರ್ಮಲ್ ಬ್ಲಡ್ ಪ್ರೆಷರ್, ನಾರ್ಮಲ್ ಆಗಿ ಇರ್ತಕ್ಕಂಥದ್ದು. ವಯಸ್ಸಾಗ್ತಾ ಆಗ್ತಾ ಅಪ್ ಟು 140, 150, 140, 150/90 ಕೂಡ ನಾರ್ಮಲ್. ಇದು ನಮಗೆ ಗೊತ್ತಿರಬೇಕು. ವಯಸ್ಸಾಗ್ತಾ ಆಗ್ತಾ ವಯಸ್ಸಾದವರಿಗೆ 150/90 ಕೂಡ ನಾರ್ಮಲ್ಲೇ. ಸೊ ಗಾಬರಿ ಆಗೋದು ಬೇಕಾಗಿಲ್ಲ ಅಷ್ಟಕ್ಕೆಲ್ಲ. ಸೊ ನಮ್ಮ ಒಂದು ಹೃದಯ ಬಡಿತ 72 ಬಡಿತಾ ಇರುತ್ತೆ ಒಂದು ನಿಮಿಷಕ್ಕೆ. 1 ನಿಮಿಷಕ್ಕೆ 60 ಸೆಕೆಂಡ್ ನಮಗೆ ಗೊತ್ತು. 72 ಬಡಿತ ಆದರೆ ಸೊ ಒಂದು ಬಡಿತಕ್ಕೆ 0.8 ಸೆಕೆಂಡನ್ನು ತಗೊಂಡಿರುತ್ತೆ. 0.8 ಸೆಕೆಂಡಲ್ಲಿ ಸೊ ನಮ್ಮ ಒಂದು ಹೃದಯ ಏನು ಮಾಡುತ್ತೆ, ಪಂಪ್ ಮಾಡ್ತಿರುತ್ತೆ. ಸೊ ಎಷ್ಟು ವಾಲ್ಯೂಮನ್ನು ಪಂಪ್ ಮಾಡುತ್ತೆ, ಸ್ಟ್ರೋಕ್ ವಾಲ್ಯೂಮ್ ಅಂತ ಕೂಡ ಕರಿತೀವಿ. ಅಂದರೆ ಒಂದು ಸಲಿಗೆ ಎಷ್ಟು ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಸುಮಾರು ಒಂದು ಬೀಟಲ್ಲಿ ಅಂದರೆ 0.8 ಸೆಕೆಂಡಲ್ಲಿ 80 ml ಸೊ ಪಂಪ್ ಮಾಡಿರುತ್ತೆ. ಅದನ್ನು ನಿಮಿಷಕ್ಕೆ ಕನ್ವರ್ಟ್ ಮಾಡಿದ್ರೆ 5 ಲೀಟರನ್ನು ಪಂಪ್ ಮಾಡಿರುತ್ತೆ. ಅದನ್ನು ಗಂಟೆಗೆ ಕನ್ವರ್ಟ್ ಮಾಡಿದ್ರೆ 300 ಲೀಟರ್ಗಳನ್ನು ಪಂಪ್ ಮಾಡಿರುತ್ತೆ ಒಂದು ಗಂಟೆಗೆ. ಸೊ ಒಂದು ದಿನಕ್ಕೆ ಕಂಪೇರ್ ಮಾಡಿದ್ರೆ, ಒಂದು ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 7202 ಲೀಟರನ್ನು ಪ್ರತಿ ದಿನಕ್ಕೆ ನಮ್ಮ ಹೃದಯ ಪಂಪ್ ಮಾಡ್ತಾ ಇರುತ್ತೆ. ಸೊ ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಈ ಒಂದು ಹೃದಯ ನಾನು ಗರ್ಭದಲ್ಲಿ ಇರ್ತೀನಲ್ಲ, ನನ್ನ ತಾಯಿ ಹೊಟ್ಟೆ ಒಳಗಡೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿಂದ ಹಿಡಿದು ನಾನು ಸಾಯೋವರೆಗೂ ಕೂಡ ನಾನ್ ಸ್ಟಾಪ್ ವರ್ಕಿಂಗ್ ಮಾಡ್ತಾ ಇರ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಪಾರ್ಟ್ ನಮ್ಮ ಹಾರ್ಟ್. ಹಾಗಿದ್ರೆ ನನ್ನ ಹಾರ್ಟ್ನ ಆರೋಗ್ಯ ನನಗೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನಿವತ್ತು ತಿಳ್ಕೊಬೇಕಾಗಿದೆ. ನಾವು ಮನೆಗಳಲ್ಲಿ ಸೊ ನೀರು ಹತ್ತಿಸ್ತೀವಿ ಗೊತ್ತಾ, ಪಂಪಲ್ಲಿ ಸುಮಾರು 1000 ಲೀಟ್ರೋ 2000 ಲೀಟ್ರೋ. ಸೊ ಒಂದು ದಿನಕ್ಕೆ ಹತ್ತಿಸಿದ್ರೆ 4 ಜನ ಇರ್ತಕ್ಕಂಥ ಮನೆಗೆ ಸಾಕಾಗುತ್ತೆ, 1000 ಲೀಟರ್ ಸಾಕು. ಅಂಥದ್ರಲ್ಲಿ ಸೊ ಒಂದು ದಿನಕ್ಕೆ 7202 ಲೀಟರನ್ನು ಪಂಪ್ ಮಾಡಿ ನನ್ನ ದೇಹಕ್ಕೆ ಸೊ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಇದನ್ನು ಒಂದಿನ 2 ದಿನ ಅಲ್ಲ ಸ್ನೇಹಿತರೆ, ನನ್ನ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಮಾಡ್ತಾ ಇರುತ್ತೆ. ಅಂತಂದರೆ ಸೊ ನಾವು ಅರ್ಥ ಮಾಡ್ಕೋಬೇಕು ನನ್ನ ಹೃದಯ ಎಷ್ಟು ಕೆಲಸವನ್ನು ಮಾಡ್ತಾ ಇದೆ, ಅದರ ಒಂದು ಆರೋಗ್ಯ, ಅದಕ್ಕೆ ಬೇಕಾದಂಥ ಒಂದು ರೆಸ್ಟನ್ನು ನಾನು ಹೆಂಗೆ ಕೊಟ್ಕೋಬೋದು. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ಕಾರ್ಡಿಯಾಕ್ ಔಟ್ಪುಟ್ ಅಂತೇಳಿ ಒಂದು ವರ್ಡ್ ಹೇಳ್ತೀವಿ. ಅಂದರೆ ನಮ್ಮ ಹೃದಯ ಏನು ಒಂದು ಸಲಿಗೆ, ಒಂದು ಮಿನಿಟಿಗೆ ಪಂಪ್ ಮಾಡ್ತಾ ಇದೆ, ಆ ರಕ್ತ ಎಷ್ಟು ಪಂಪ್ ಆಗ್ತಾ ಇದೆ, ಸೊ ಅದನ್ನು ಹೇಳ್ತೀವಿ ಸ್ಟ್ರೋಕ್ ವಾಲ್ಯೂಮ್. ಒಂದು ಸ್ಟ್ರೋಕಿಗೆ ಎಷ್ಟು ವಾಲ್ಯೂಮನ್ನು, ಅಂದರೆ ಎಷ್ಟು ರಕ್ತವನ್ನು ಅದು ಪಂಪ್ ಮಾಡ್ತಾ ಇದೆ ಅನ್ನೋದು. ಮತ್ತು ಬ್ಲಡ್ ವಾಲ್ಯೂಮ್, ನಮ್ಮ ದೇಹದಲ್ಲಿ ಎಷ್ಟು ರಕ್ತ ಇರಬೇಕು, ಅದು ಎಷ್ಟು ಮಾಸ್ ಇದೆ, ರಕ್ತ ಇದೆ. ಕೆಲವೊಬ್ಬರಿಗೆ ಹೇಳ್ತಾ ಇರ್ತಾರೆ, ಡಿಸೀಸಸ್ ಸ್ಟಾರ್ಟ್ ಆದವರಿಗೆ ರಕ್ತ ಏನಾದ್ರು ಕಡಿಮೆ ಆಗಿದೆ, ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆಗಿದೆ,
ಸೊ ರಿಯಲಿ ಗ್ರೇಟ್. ನಮ್ಮಲ್ಲಿ ಇತ್ತೀಚೆಗೆ ಆ ಒಂದು ಪ್ರಾಡಕ್ಟ್ ಇರಲಿಲ್ಲ, ಇವಾಗ ಬಂದಿದೆ, ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್. ಸೊ ರಕ್ತವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಅಂತಲೇ ಬಂದಿರತಕ್ಕಂಥದ್ದು. ಅಂದರೆ ನಮ್ಮ ದೇಹದಲ್ಲಿ ಬ್ಲಡ್ ವಾಲ್ಯೂಮ್ ಇರಬೇಕು. ಸೊ ಅದು 6ರಿಂದ 7 ಲೀಟರ್ವರೆಗೂ ಸೊ ಬ್ಲಡ್ಡು ನಾರ್ಮಲ್ ಆಗಿ ಇರುತ್ತೆ. ದೇಹದ ತೂಕಕ್ಕೆ ತಕ್ಕಂಗೆ ವೇರಿ ಆಗಿರುತ್ತೆ, ಅಥವಾ ಹೈಟಿಗೆ ತಕ್ಕಂಗೆ ವೇರಿ ಆಗಿರುತ್ತೆ. ಸೊ ಇಷ್ಟು ಇರಬೇಕಾಗತ್ತೆ, ಅಷ್ಟು ನಮ್ಮಲ್ಲಿ ದೇಹದಲ್ಲಿ ರಕ್ತ ಇರಬೇಕು. ಮತ್ತು ವಿಸ್ಕಾಸಿಟಿ ಅಂತಂದರೆ ರಕ್ತ ಹೇಗಿದೆ ಅಂತಂದರೆ ತುಂಬ ನೀರು ರೀತಿಯೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಡಿಸೀಸ್ ಬಂದಾಗ ದೀರ್ಘವಾಗಿ ಚರ್ಚೆ ಮಾಡೋಣ. ಈ ವಿಸ್ಕಾಸಿಟಿ ಹೈ ಆಗೋದು ಕೂಡ ಒಂದು BP ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಇದರಿಂದ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಕಾರ್ಡಿಯಾಕ್ ಫೇಲ್ಯೂರ್ ಅಂತೇಳಿ ಕೂಡ ಒಂದು ವರ್ಡ್ ಬಳಸ್ತೀವಿ. ಕಾರ್ಡಿಯಾಕ್ ಫೇಲ್ಯೂರ್ ಅಂತಂದರೆ ನನ್ನ ದೇಹಕ್ಕೆ ಬೇಕಾದಂಥ ರಕ್ತವನ್ನು ಸರ್ಕ್ಯುಲೇಟ್ ಮಾಡಲಿಕ್ಕೆ ಹೃದಯದ ಕೈಲಿ ಆಗದೇ ಇರತಕ್ಕಂಥ ಸ್ಥಿತಿ. ನಮಗೆ ಗೊತ್ತಾಗಿದೆ ಹೃದಯದ ಕೆಲಸ ಏನು, ನನ್ನ ದೇಹಕ್ಕೆ ರಕ್ತವನ್ನು ಪೂರ್ಣವಾಗಿ ಸಪ್ಲೈ ಮಾಡ್ತಕ್ಕಂಥ ಕೆಲಸ. ಅದು ಆ ಒಂದು ಕಾರ್ಯವನ್ನು ನಿರ್ವಹಿಸಕ್ಕಾಗ್ದೇನೆ ಫೇಲ್ಯೂರ್ ಆಗೋ ಒಂದು ಸ್ಥಿತಿಗೆ ಕಾರ್ಡಿಯಾಕ್ ಫೇಲ್ಯೂರ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟು ಕಾರ್ಡಿಯಾಕ್ ಫೇಲ್ಯೂರಲ್ಲಿ 2 ರೀತಿ ಇದೆ. ಅಕ್ಯೂಟ್ ಕಾರ್ಡಿಯಾಕ್ ಫೇಲ್ಯೂರ್, ಕ್ರೋನಿಕ್ ಕಾರ್ಡಿಯಾಕ್ ಫೇಲ್ಯೂರ್. ಸೊ ಅಕ್ಯೂಟ್ ಅಂತಂದರೆ ಅಕ್ಯೂಟ್, ಕ್ರೋನಿಕ್ ಇನ್ನು ಮುಂದೆ ನಾವು ಪದೇ ಪದೇ ಈ ಒಂದು ಪದನ ಕೇಳ್ತಾ ಇರ್ತೀವಿ. ಅಕ್ಯೂಟ್ ಅಂತಂದರೆ ಬೇಗ ಸಡನ್ನಾಗಿ ಬರ್ತಕ್ಕಂಥದ್ದು, ಅದು 1 ದಿನ, 1 ಗಂಟೆ, 1 ನಿಮಿಷದಲ್ಲಿ ಆಗಿರ್ಬೋದು, ಆ ರೀತಿ ಬರ್ತಕ್ಕಂಥದ್ದು. ಕ್ರೋನಿಕ್ ಅಂತಂದರೆ 6 ತಿಂಗಳಿಂದನೋ, ವರ್ಷದಿಂದನೋ, 5 ವರ್ಷದಿಂದನೋ, 10 ವರ್ಷದಿಂದನೋ, ಅಂದರೆ ನಿಧಾನವಾಗಿ ಜನರೇಟ್ ಆಗಿರ್ತಕ್ಕಂಥದ್ದು. ನಮ್ಮ ದೇಹದಲ್ಲಿ ಕೆಲವೊಂದು ಏನಾಗುತ್ತೆ ಇಮ್ಮಿಡಿಯೇಟ್ ಬರಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ಏನು ಶುಗರ್ ಬರುತ್ತೆ, ಅದು 1 ದಿನ 2 ದಿನದಲ್ಲಿ ಬರ್ತಕ್ಕಂಥದ್ದಲ್ಲ, ಕ್ರೋನಿಕ್ ಡಿಸೀಸ್ ಅದು. ಅಂದರೆ ನಿಧಾನವಾಗಿ ನಮ್ಮ ದೇಹದಲ್ಲಿ ಏನು ಇನ್ಸುಲಿನ್ ಅನ್ನೋದಿದೆ ಅದು ಪ್ರೊಡ್ಯೂಸ್ ಆಗದೆ, ಅಥವಾ ಸಫಿಸಿಯೆಂಟಾಗಿ ಪ್ರೊಡ್ಯೂಸ್ ಆಗದೆ ನಿಧಾನಕ್ಕೆ ಬಿಲ್ಡ್ ಆಗಿ ಒಂದು ಹಂತದಲ್ಲಿ ನಮಗೆ ಶುಗರ್ ಆಗ್ತಕ್ಕಂಥದ್ದು. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಎಕ್ಸಾಂಪಲ್ಲು. ಇದನ್ನು ಕ್ರೋನಿಕ್ ಅಂತೀವಿ. ನಿಧಾನ ಆರ್ಥರೈಟಿಸ್ ಇದೆಯಲ್ಲ, ಇದು ನಿಧಾನ ಸ್ಥಿತಿ, ಕ್ರೋನಿಕ್ ಡಿಸೀಸ್. ಇಮ್ಮಿಡಿಯೇಟ್ ಬರಲ್ಲ, ಅದು ಡೇ ಬೈ ಡೇ ವಿಯರ್ ಆ್ಯಂಡ್ ಟಿಯರ್ ಆಗಿ ನಮ್ಮ ಒಂದು ಜಾಯಿಂಟ್ಸ್ಗಳಲ್ಲಿ ಪೇಯ್ನ್ ಬಂದು ನೆಕ್ಸ್ಟು ಆರ್ಥರೈಟಿಸ್ ಆಗ್ತಕ್ಕಂಥದ್ದು. ಇದನ್ನು ಕ್ರೋನಿಕ್ ಅಂತೇಳಿ ಕರಿತೀವಿ. ಸೊ ಕ್ರೋನಿಕ್ ಎಲ್ಲಿ ಬರುತ್ತೋ ಅಲ್ಲೆಲ್ಲ ನಿಧಾನವಾಗಿ ಜನರೇಟ್ ಆಗಿರ್ತಕ್ಕಂಥದ್ದು. ಅಂದರೆ ಕಾರ್ಡಿಯಾಕ್ ಫೇಲ್ಯೂರಲ್ಲೂ ಕೂಡ ಸೊ ಸುಮಾರು ವರ್ಷಗಳಿಂದನೇ ಏನೋ ಒಂದೊಂದು ಹೃದಯದಲ್ಲಿ ಸಮಸ್ಯೆಗಳು ಬಂದು ಸೊ ಒಂದು ಸ್ಟೇಜಲ್ಲಿ ಕಾರ್ಡಿಯಾಕ್ ಫೇಲ್ಯೂರ್ ಆಗ್ತಕ್ಕಂಥದ್ದು ಕ್ರೋನಿಕ್ ಕಾರ್ಡಿಯಾಕ್ ಫೇಲ್ಯೂರ್. ಅಕ್ಯೂಟ್ ಕಾರ್ಡಿಯಾಕ್ ಫೇಲ್ಯೂರ್ ಅಂತಂದರೆ ಸಡನ್ನಾಗಿ ಆಗ್ತಕ್ಕಂಥದ್ದು, ಅದು ಹೇಳ್ದೆ ಕೇಳದೆ ಇಮಿಡಿಯೇಟ್ ಆ ಸೆಕೆಂಡಲ್ಲಿ ಕೂಡ ಆಗ್ಬೋದು, ಆ ನಿಮಿಷದಲ್ಲೂ ಆಗ್ಬೋದು, ಆ ಗಂಟೆಯಲ್ಲೂ ಆಗ್ಬೋದು. ಸೊ ಈ ರೀತಿ ಏನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೇಳಿ ಕರಿತೀವಿ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗಾಯಿತು. ಸೊ ಈ ರೀತಿ ಒಂದು ಕಾರ್ಡಿಯಾಕ್ ಅರೆಸ್ಟು, ಅವರು ಸೆಲೆಬ್ರಿಟಿ, ಅವರಿಗಾಗಿದ್ದಕ್ಕೆ ಸೊ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಸೊ ದುರದೃಷ್ಟವಶಾತ್ ನಾನಿಲ್ಲೇ ಬೆಂಗಳೂರಲ್ಲಿ ಇದ್ದೀನಲ್ವ, ಸೊ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಜಯದೇವ ಹಾಸ್ಪಿಟಲಲ್ಲಿ ವಾರಕ್ಕೆ 2 ಇದೇ ಒಂದು ಕಾರ್ಡಿಯಾಕ್ ಅರೆಸ್ಟಿಂದ ಸಾವನ್ನಪ್ತಾ ಇದ್ದಾರೆ. ಅದು ಅತಿ ಕಿರಿಯ ವಯಸ್ಸಿನವರು, 30ರಿಂದ 40 ಒಳಗಡೆ ಅವರೇ. ಸೊ ಈ ಒಂದು ಡಿಸೀಸ್ನಲ್ಲಿ ಸಾವನ್ನಪ್ತಾ ಇದ್ದಾರೆ. ಖಂಡಿತವಾಗ್ಲೂ ಸೊ ನಾವು ನೀವೆಲ್ಲ ಇವತ್ತು ಈ ಒಂದು ವಿಚಾರಗಳನ್ನು ಸರಿಯಾಗಿ ಅರಿತುಕೊಂಡ್ರೆ ಖಂಡಿತ ಸೊ ಇಂಥ ಒಂದು ಅಮೂಲ್ಯ ಜೀವಗಳನ್ನು ಉಳಿಸೋಂಥ ಒಂದು ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ಬೋದಾಗಿದೆ. ನೆಕ್ಸ್ಟು ಸ್ಟೆನೋಸಿಸ್ ಡಿಸೀಸ್ ಅಂತೇಳಿ ಕರಿತೀವಿ. ನಮ್ಮ ಏನು ರಕ್ತನಾಳಗಳಿದೆ, ಆ ರಕ್ತನಾಳಗಳ ಎಂಡಲ್ಲಿ ಓಪನಿಂಗ್ಸ್ ಏನಿದೆ ಅಲ್ಲಿ ರಫ್ ಆಗ್ತವೆ. ಅವು ಅಂದರೆ ವಿಯರ್ ಆ್ಯಂಡ್ ಟಿಯರ್ ಆಗಿ ಅಲ್ಲಿ ರಫ್ ಆಗಿ ಒಂದು ಶಾರ್ಪ್ ಎಡ್ಜಸ್ ಕ್ರಿಯೇಟ್ ಆಗುತ್ತೆ. ಬ್ಲಡ್ ಈಸಿಯಾಗಿ ಆ ಒಂದು ನಾಳಗಳಲ್ಲಿ ಎಂಟರ್ ಆಗಲ್ಲ. ಸೊ ಅಲ್ಲಿ ಏನಾಗುತ್ತೆ, ಕೆಲವೊಂದು ಪೇಯ್ನ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಈ ಥರ ಒಂದು ಸಮಸ್ಯೆಗೆ ಸ್ಟೆನೋಸಿಸ್ ಡಿಸೀಸಸ್ ಅಂತೇಳಿ ಕರಿತೀವಿ. IHD ಇಸೆಮಿಕ್ ಹಾರ್ಟ್ ಡಿಸೀಸ್ ಅಂತೇಳಿ ಕೂಡ ಕರಿತೀವಿ. ಸೊ ಇದು ಬಂದು ಬ್ಲಡ್ ವಾಲ್ವ್ಗಳು ಕೌಲು ಹೊಡೆಯೋ ಅಂಥದ್ದು. ಸೊ ಬ್ಲಡ್ ವಾಲ್ವಲ್ಲಿ ಸೊ ಈಸಿಯಾಗಿ ಬ್ಲಡ್ ಫ್ಲೋ ಆಗಬೇಕು ನಮಗೆ, ಅದೇನಾದರೂ ಕೌಲುಗಳು ಹೊಡೆದು ತುಂಬ ಸ್ಪೇಸು ಚಿಕ್ಕದಾದಾಗ ಸೊ ರಕ್ತ ಈಸಿಯಾಗಿ ಫ್ಲೋ ಆಗಲಿಕ್ಕೆ ಕಷ್ಟ ಆಗುತ್ತೆ. ಆ ಥರ ಡಿಸೀಸ್ಗಳನ್ನು ಇಸೆಮಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಆಂಜಿನಾ ಪಿಕ್ಟೋರಿಸ್, ಸೊ ನಮಗೆ ಈಸಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ದಾಗ ಅಲ್ಲಲ್ಲಿ ಒಂದು ಕಡೆ ಚುಚ್ಚಿದ ಅನುಭವ ಆಗುತ್ತೆ, ಪೇಯ್ನ್ ಆಗುತ್ತೆ. ಸೊ ಅಂಥ ಒಂದು
ಅನುಭವ ಆಗುತ್ತಲ್ಲ, ಸೊ ಅದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಒಂದು ಬ್ಲಡ್ ವಾಲ್ವಲ್ಲಿ ಬ್ಲಡ್ ನೀಟಾಗಿ ಹರಿಲಿಕ್ಕೆ ಆಗದೇ ಇರೋದ್ರಿಂದ ಆ ಒಂದು ಪೇಯ್ನ್ ಬಂದಿರುತ್ತೆ. ಸೊ ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಹೃದಯದ ವಿಷಯದಲ್ಲಿ ಟೈಮ್ ತಗೊಳ್ಳಿಕ್ಕೆ ಹೋಗಬಾರ್ದು ನಾವು. ಸೊ ಇಮ್ಮಿಡಿಯೇಟು ಡಾಕ್ಟರ್ನ ಭೇಟಿ ಮಾಡಬೇಕಾಗತ್ತೆ. ಸುಮಾರು ಜನ ನಮ್ಮ ಪುನೀತ್ ರಾಜ್ಕುಮಾರ್ ಸತ್ತ ಆದಮೇಲೆ ಆ ರೀತಿ ಬೇಗ 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 ವಿಸಿಟ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ, ಏನ್ರಿ ಅವ್ರು ಸತ್ತೋದ್ರು ಅಂದ್ಬಿಟ್ಟು ಎಲ್ಲರೂ ಈ ಥರ ಓಡ್ ಬರ್ತಿದ್ದೀರಾ ಅಂತೇಳಿ ಗಾಬರಿಯಿಂದ. ಡಾಕ್ಟ್ರ್ ಏನಾರು ಅಂದ್ಕೊಳ್ಳಿ, ಅಕ್ಕಪಕ್ಕದವ್ರು ಏನಾರು ಅಂದ್ಕೊಳ್ಳಿ, ನಿಮ್ಮ ಹೃದಯ ಅಥವಾ ನನ್ನ ಹೃದಯ ನನಗೆ ಇಂಪಾರ್ಟೆಂಟು. ಸೊ ಯಾರು ಏನು ಅನ್ಕೋತಾರೋ ಅನ್ನೋದನ್ನ ಬಿಟ್ಟು, ಸೊ ನಿಮಗೆ ಅವಶ್ಯಕತೆ ಬಿದ್ದಾಗ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ಸೊ ಕಾರ್ಡಿಯಾಕ್, ಸೊ ನೋಡಿ ಈ ಒಂದು ವರ್ಡ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನಾರ್ಮಲ್ ಡಾಕ್ಟರ್ ಹತ್ರ ಹೋಗಬೇಡಿ, ಯಾವ ಸಮಸ್ಯೆಗೆ ಎಲ್ಲಿಗೆ ಹೋಗಬೇಕೋ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂಥ ಪರ್ಟಿಕ್ಯುಲರ್ ಹತ್ರನೇ ಹೋಗಿ. ಯಾಕೆ ಗೊತ್ತಾ, ನೀವು ನಾರ್ಮಲ್ ಫಿಸಿಷಿಯನ್ ಹತ್ರ ಹೋದರೆ, ಜನರಲ್ ಫಿಸಿಷಿಯನ್ ಹತ್ರ, ಮತ್ತೆ ಅವ್ರು ನಿಮ್ಮನ್ನು ಅಲ್ಲಿಗೆ ಕಳಿಸ್ತಾರೆ. ಸೊ ನೀವೇನು ಮಾಡಿ, ಸೊ ಕಾರ್ಡಿಯಾಕ್ ಫಿಸಿಷಿಯನನ್ನು ಭೇಟಿ ಮಾಡಿ ಅಂತೇಳಿ. ಆದ್ದರಿಂದ ಸೊ ಇದು ನಮಗೆ ಉಪಯೋಗ ಆಗುತ್ತೆ ಈ ಒಂದು ಸೆಷನ್ಗಳಿಂದ. ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಸು, ಸೊ ಏನು ನಾನು ಅವಾಗಲೇ ಹೇಳಿದೆ, ಹೃದಯಕ್ಕೂ ಕೂಡ ಆ ಹೃದಯ ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆ ರಕ್ತ ಸಿಗಬೇಕು, ಒಳ್ಳೆ ನ್ಯೂಟ್ರಿಷನ್ ಸಿಗಬೇಕು, ನಮ್ಮ ಹೃದಯ ಚೆನ್ನಾಗಿರಬೇಕು. ಅಲ್ಲಿ ಸೆಲ್ಸ್ ಏನಾದರೂ ಹಾಳಾದರೆ ಆ ಹೃದಯದ ಭಾಗ ಏನಾಗುತ್ತೆ, ಹಾಳಾಗ್ತಾ ಬರುತ್ತೆ. ಸೊ ಅದನ್ನು ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಸ್ ಅಂತೇಳಿ ಕರಿತೀವಿ. ಆ ಭಾಗದಲ್ಲಿ ಸೊ ಆಗೋ ಒಂದು ಸಮಸ್ಯೆಗಳಿಗೆ. ಸೊ ಹೀಗೆ ನೋಡ್ತಾ ಹೋದರೆ ಆರ್ಟಿಯೋಕ್ಲಿರೋಸಿಸ್, ಸೊ ಇವೆಲ್ಲ ನಿಧಾನವಾಗಿ ತುಂಬ ಎಕ್ಸ್ಪ್ಲೇನ್ ಮಾಡ್ಬೇಕು ಆ್ಯಕ್ಚುಲಿ. ಆರ್ಟಿಯೋಕ್ಲಿರೋಸಿಸ್ ಅಂತ ಹೇಳಿದ್ರೆ ನಮ್ಮ ಒಂದು ಆರ್ಟ್ರೀಸ್, ಬ್ಲಡ್ ವೀನ್ಸ್ ಏನಿದ್ದಾವೆ ಅದರಲ್ಲಿ ಆರ್ಟ್ರೀಸ್ ಅಂತ ಬರ್ತವೆ. ಅಲ್ಲಿ ಒಳಗಡೆ ಏನಾಗುತ್ತೆ, ಆ ಓಲ್ಲು ನಮಗೆ ನಾರ್ಮಲ್ ಸೈಜ್ ಏನಿರಬೇಕು ಅದಕ್ಕಿಂತ ಚಿಕ್ಕದಾದಾಗ, ಅರ್ಥ ಮಾಡ್ಕೊಳ್ಳಿ, ನಾರ್ಮಲ್ ಸೈಜ್ಗಿಂತ ಚಿಕ್ಕದಾದಾಗ ಏನಾಗುತ್ತೆ, ಅಲ್ಲಿ ಹರಿಬೇಕಾದಂಥ ಬ್ಲಡ್ ಏನಾಗುತ್ತೆ, ಆಟೋಮೆಟಿಕಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ವಾಲ್ವ್ ಏನಾದರೂ ದೊಡ್ಡದಾದರೆ ಬ್ಲಡ್ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನಾವು ಒಂದು ಎಕ್ಸಾಂಪಲ್ ನಿಮಗೆ ಬೇಗ ಅರ್ಥ ಆಗಬೇಕಂದ್ರೆ ನದಿ ಭಾಗದಲ್ಲಿ ನೋಡ್ತೀವಿ. ಸೊ ನದಿ ಭಾಗದಲ್ಲಿ ದೊಡ್ಡ ಸ್ಪೇಸ್ ಇದ್ದರೆ, ಹರಿತಾರ ನದಿಯಲ್ಲಿ ದೊಡ್ಡ ಜಾಗ ಇದ್ದರೆ ಏನಾಗಿರುತ್ತೆ, ತುಂಬ ವಿಶಾಲವಾಗಿದ್ದರೆ ನಾವಲ್ಲಿ ಕಾಲಿಟ್ಟಾಗ, ಸೊ ಅಲ್ಲಿ ಏನು ಎಳೀತದೆ ಅಂತ ಹೇಳ್ತೀವಿ ನಾವು, ನೀರು ತುಂಬ ಎಳೀತದೆ ಈ ಜಾಗದಲ್ಲಿ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಇರುತ್ತೆ ದೊಡ್ಡ ಜಾಗದಲ್ಲಿ. ಅದು ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಕಿರಿದಾಗುತ್ತೆ ಅಂದ್ಕೊಳ್ಳಿ. ಆ ಜಾಗದಲ್ಲಿ ಏನಾಗುತ್ತೆ, ಅಷ್ಟು ನೀರು ಅಟ್ ಎ ಟೈಮ್ ಆ ಚಿಕ್ಕ ಜಾಗದಲ್ಲಿ ಪಾಸ್ ಆಗಬೇಕಲ್ಲ, ಅವಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅಂದರೆ ನಮ್ಮ ರಕ್ತನಾಳಗಳ ಸೈಜ್ ಏನಿದೆ ಇದು ಎಲ್ಲ ಕಡೆಗೂ ಅನ್ವಯ ಆಗುತ್ತೆ. ಅದು ಚಿಕ್ಕದಾದರೆ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ದೊಡ್ಡದಾಗದಾಗ ಆ ಒಂದು ರಕ್ತ ಹರಿತಕ್ಕಂಥ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಆ ಪ್ರೆಷರ್ ಕಡಿಮೆನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಸೊ ಬ್ಯಾಲೆನ್ಸಲ್ಲಿ ಇರಬೇಕು, ನಾರ್ಮಲ್ ಪ್ರೆಷರಲ್ಲಿ ಇರಬೇಕು. ಇದು ಇಂಪಾರ್ಟೆಂಟು. ಸೊ ಆರ್ಟಿಯೋಕ್ಲೆರೋಸಿಸ್, ಆ ಒಂದು ಆರ್ಟ್ರೀಸ್ ಒಳಗಡೆ ಯಾವುದೋ ಒಂದು ರೀಸನಿಗೆ ಆ ನಾಳ ಊದ್ಕೊಂಡು ದಪ್ಪ ಆಗುತ್ತೆ, ಅದರಿಂದ ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಆ ಒಂದು ಸಮಸ್ಯೆಗೆ. ಅಥೆರೋಕ್ಲೆರೋಸಿಸ್ ಅಂತಂದರೆ ಫ್ಯಾಟಿಂದ, ಸೊ ನಾವೇನು ಆಹಾರಗಳು ತಗೋತೀವಿ ಆ ಒಂದು ಫ್ಯಾಟ್ ಮುಖಾಂತರ ಕೂಡ ಏನಾಗುತ್ತೆ, ನಮ್ಮ ರಕ್ತನಾಳಗಳು ಸೊ ಸಂಕುಚಿತ ಆಗುತ್ತೆ. ಸಂಕುಚಿತ ವಿಕುಚಿತ ಅಂತ ಹೇಳಿ ಕರಿತೀವಿ. ಅದು ಕಡಿಮೆ ಆಗ್ತವೆ, ಚಿಕ್ಕದಾಗ್ತವೆ ಸ್ಪೇಸು. ಆ ಒಂದು ಸಮಸ್ಯೆಗಳಿಗೆ ಅಥೆರೋಕ್ಲೆರೋಸಿಸ್. ಎಂಬೋಲಸ್ ಅಂತೇಳಿ ಕರಿತೀವಿ. ಎಂಬೋಲಸ್ ಅಂತಂದರೆ ರಕ್ತನಾಳಗಳ ಒಳಗಡೆ ಕ್ಲ್ಯಾಟ್ ಆಗ್ತಕ್ಕಂಥದ್ದು. ನಾವು ರಕ್ತ ಕ್ಲ್ಯಾಟ್ ಆಗಿದೆ ಅಥವಾ ರಕ್ತ ಹೆಪ್ಪುಗಟ್ಟೋದು ಅಂತ ಹೇಳ್ತೀವಿ. ಸೊ ನಮಗೆ ಗಾಯಗಳಾದಾಗ ಮೇಲ್ಗಡೆ ಹೆಪ್ಪುಗಟ್ಟಬೇಕು. ಯಾಕೆ, ಬ್ಲೀಡ್ ಆಗೋದನ್ನು ಸ್ಟಾಪ್ ಮಾಡಿ ನಮಗೆ ರಕ್ತ ವೇಸ್ಟ್ ಆಗದೆ ಇರೋ ರೀತಿ. ಕೆಲವೊಂದು ಏನಾಗುತ್ತೆ ಅಂತಂದರೆ ಒಳಗಡೆ, ರಕ್ತದ ಒಳಗಡೆ ಯಾವುದೋ ಕೆಲವೊಂದು ಕಾರಣಗಳಿಗೆ ಸೊ ಒಳಗಡೆ ರಕ್ತ ಹೆಪ್ಪುಗಟ್ಟಿ ಏನಾಗುತ್ತೆ, ಸೊ ಸಣ್ಣ ಸಣ್ಣ ಹರಳುಗಳ ರೀತಿ ಆಗುತ್ತೆ. ಸೊ ಇದು ಈ ಒಂದು ಸಮಸ್ಯೆಗೆ ಎಂಬೋಲಸ್ ಅಂತೀವಿ. ಈ ರೀತಿ ಆದಂಥ ಕ್ಲ್ಯಾಟ್ ಏನಾಗುತ್ತೆ, ರಕ್ತನಾಳಗಳಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅದನ್ನು ವೀನಸ್ ಥ್ರಾಂಬೋಸ್ ಅಂತೇಳಿ ಕರಿತೀವಿ. ಸೊ ಹಾಗೆ ವೆರಿಕೋಸ್ ವೀನಸ್ ಇದೊಂದು ಡಿಸೀಸು. ಸೊ ಏನಂತಂದರೆ ನಮ್ಮ ಮ್ಯಾಕ್ಸಿಮಮ್ ಕಾಲಿನ ಭಾಗದಲ್ಲಿ ನಾವು ಕಾಣ್ತೀವಿ ಇದನ್ನು. ಸೊ ಏನು ನಮ್ಮ ರಕ್ತ ಒಂದು ವೇಯಲ್ಲಿ ನಡೀತಾ ಇರುತ್ತೆ, ಒಂದು ಸಲ ಈ ಥರ ಬಂದರೆ ಇನ್ನೊಂದು ಸಲ ಹೋಗ್ತಾ ಇರುತ್ತೆ. ಆ ಹೋಗ್ತಾ ಇರೋ ರಕ್ತ ಏನಾಗುತ್ತೆ, ಕೆಲವೊಂದು ರೀಸನ್ಗಳಿಗೆ ಸೊ ರಿಟರ್ನ್ ಆಗುತ್ತೆ. ಅಂದರೆ ಹೃದಯಕ್ಕೆ ಹೋಗ್ಬೇಕಾದ ಆ್ಯಕ್ಚುಲಿ ಹೃದಯಕ್ಕೆ ಹೋಗದೇನೆ ಆ ಒಂದು ಭಾಗದಿಂದನೇ ವಾಪಸ್ ಆಗುತ್ತೆ. ಸೊ ಇದನ್ನು ವೆರಿಕೋಸ್ ವೀನ್ಸ್ ಅಂತೇಳಿ ಕರಿತೀವಿ. ಈ ಸಮಸ್ಯೆ ಹೆಚ್ಚಿನದಾಗಿ
ನಮ್ಮ ಕಾಲಿನ ಹಿಂಬದಿಯಲ್ಲಿ ನಾವು ಕಾಣ್ತೀವಿ. ಸೊ ಆ ಒಂದು ನರ ಊದ್ಕೊಂಡು ಸೊ ಗ್ರೀನಿಶ್ ಆಗುತ್ತೆ. ಸೊ ಇದಕ್ಕೆ ಸುಮಾರು ಟ್ರೀಟ್ಮೆಂಟ್ಗಳಿದೆ, ಅದನ್ನು ಡಿಸೀಸ್ಗಳಲ್ಲಿ ಮತ್ತೆ ಚರ್ಚೆ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಹೈ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್, ಹೈಪೋಟೆನ್ಷನ್ ಈ ಎರಡು ವರ್ಡ್ ಪದೇ ಪದೇ ರಿಪೀಟ್ ಆಗ್ತವೆ. ಹೈಪರ್ ಅಂದರೆ ಹೆಚ್ಚು ಅಂತೇಳಿ, ಹೆಚ್ಚು, ಹೈಪೋ ಕಡಿಮೆ. ಸೊ ಇದು ಎಲ್ಲ ಕಡೆಗೂ. ಹೈಪರ್ ಟೆನ್ಷನ್ ಅಂತಂದರೆ ಹೆಚ್ಚಿಗೆ ಬ್ಲಡ್ ಪ್ರೆಷರ್ ಆಗಿರ್ತಕ್ಕಂಥದ್ದು. ಬ್ಲಡ್ ಪ್ರೆಷರ್ ಅಂದರೆ ಇದುವರೆಗೂ ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ಸೊ ಇವಾಗ ಗೊತ್ತಿದ್ರೆ ಓಕೆ, ಗೊತ್ತಿರಲಿಲ್ಲ ಅಂದರೆ ತಿಳ್ಕೊಳ್ಳಿ. ನಮ್ಮ ರಕ್ತನಾಳಗಳಲ್ಲಿ ರಕ್ತ ಏನು ಹರಿಯಬೇಕಾದ್ರೆ ಆ ರಕ್ತ ನಾಳದ ಮೇಲೆ ಒಂದು ಪ್ರೆಷರ್ ಬೀಳುತ್ತೆ. ಸೊ ಆ ಪ್ರೆಷರನ್ನು ನಾವು ಬ್ಲಡ್ ಪ್ರೆಷರ್ ಅಂತೇಳಿ ಕರಿತೀವಿ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು. ಆ ರಕ್ತನಾಳಗಳು ಚಿಕ್ಕದಾದರೆ ಅಥವಾ ರಕ್ತನಾಳಗಳಲ್ಲಿ ಫ್ಯಾಟ್ ತುಂಬಿಕೊಂಡು ರಕ್ತ ಹರಿಲಿಕ್ಕೆ ಸ್ಪೇಸ್ ಕಡಿಮೆ ಆದಾಗ ಮತ್ತು ಬ್ಲಡ್ ಥಿಕ್ನೆಸ್ ಜಾಸ್ತಿ ಆದರೆ ಈ ರೀಸನ್ಗಳಿಂದ ನಮಗೆ ಬ್ಲಡ್ ಪ್ರೆಷರ್ ಹೈ ಆಗುತ್ತೆ. ಸೊ ಇದನ್ನು ರಿಲೀಸ್ ಮಾಡಲಿಕ್ಕೆ, ಸಮಸ್ಯೆ ಏನಂತ ಪತ್ತೆ ಹತ್ತಲಿಕ್ಕೆ ಏನು ಮಾಡ್ತಾರೆ, ಟೆಸ್ಟ್ಗಳಿದ್ದಾವೆ, ಟೆಸ್ಟ್ಗಳು ಮಾಡಿ ಏನು ಮಾಡ್ತಾರೆ, ಅದಕ್ಕೆ ತಕ್ಕಂಥ ಸೂಕ್ತ ಪರಿಹಾರಗಳನ್ನು ಕೊಡ್ತಾ ಹೋಗ್ತಾರೆ. ಲೋ ಬ್ಲಡ್ ಪ್ರೆಷರ್, ಸೊ ಇದು ಆಗಲಿಕ್ಕೆ ಸುಮಾರು ರೀಸನ್ಸ್ ಇದೆ. ಅದರಲ್ಲಿ ಒಂದು, ನಮ್ಮ ದೇಹದಲ್ಲಿ ನಮಗೆ ಬೇಕಾದಂಥಷ್ಟು ರಕ್ತ ಇಲ್ಲದೆ ಇದ್ದಾಗ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳೋದ್ನಲ್ಲ, ಆರ್ಟ್ರೀಸ್ ದೊಡ್ಡದಾಗ್ಬಿಟ್ರೂ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮತ್ತು ರಕ್ತದ ಥಿಕ್ನೆಸ್ ಕಡಿಮೆ ಆದರೂ ಕೂಡ ಬ್ಲಡ್ ಪ್ರೆಷರ್ ಲೋ ಆಗುತ್ತೆ. ಸೊ ಹೀಗೆ ಸುಮಾರು ವೆರೈಟೀಸಲ್ಲಿ, ಅಂದರೆ ಸುಮಾರು ಇದೆ, ಒಂದೇ ಅಲ್ಲ. ನಾವು ಯಾಕೆ ಇದನ್ನು ಕರೆಕ್ಟಾಗಿ ತಿಳ್ಕೊಬೇಕಂದ್ರೆ ಅವರಿಗೆ ಯಾವುದರಿಂದ ಆ ಒಂದು ಸಮಸ್ಯೆ ಬಂದಿದೆ. ನಾವು ಜನರಲಾಗಿ ಸುಮ್ಮನೆ ಶುಗರು, ಆದರೆ ಅದರಲ್ಲೂ ಕೂಡ ಮತ್ತೆ ವೆರೈಟೀಸ್ ಇದೆ. ಯಾವ ರೀಸನಿಗೆ ಅವರಿಗೆ ಶುಗರ್ ಹೈ ಆಗಿದೆ ಅದನ್ನು ತಿಳ್ಕೊಬೇಕಾಗತ್ತೆ. ಈ ರೀತಿ ನಾವು ವಿವರವಾಗಿ ತಿಳ್ಕೊಂಡಾಗ, ಸಮಂಜಸವಾಗಿ ನಮಗೆ ಮಾಹಿತಿಗಳಿದ್ದಾಗ, ನಮ್ಮ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಅಥವಾ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಸೂಕ್ತ ಪರಿಹಾರವನ್ನು ಕೊಡೋದ್ರ ಮುಖಾಂತರ ಸೊ ಅವರಿಗೆ ನಾವು ನೆರವಾಗಬಹುದು.